कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने ध्यायेद्धरिन् मणिनिभं जगदेकवन्द्यं सौन्दर्यसारम् अरिशङ्कवराभयानि दोर्भिर्दधानम् अजितं सरसञ्च भैष्मी सत्यासमेतं निखिलप्रदमिन्दिरेशं मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ರಾಘವೇಂದ್ರ ತೀರ್ಥರು ಕೃಷ್ಣ ಚಾರಿತ್ರ್ಯ ಮಂಜರಿ ಎಂಬತಕ್ಕಂಥ ಒಂದು ಹೆಸರಿನಿಂದ ಭಾಗವತದಲ್ಲಿ ಬರತಕ್ಕಂಥ 103 ಅಧ್ಯಾಯಕ್ಕೂ ಹೆಚ್ಚು ಅಧ್ಯಾಯ ಇರತಕ್ಕಂಥ ಭಾಗವತದ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಅದನ್ನು 28 ಶ್ಲೋಕಗಳಲ್ಲಿ ಅದನ್ನು ಸಂಗ್ರಹ ಮಾಡಿದ್ದಾರೆ. ಇದು ಅದ್ಭುತವಾದ ಚಮತ್ಕಾರ. ಇಂತಹ ಕೃಷ್ಣ ಚಾರಿತ್ರ್ಯ ಮಂಜರಿಯ ಪಾಠವನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲು ಶ್ಲೋಕವನ್ನು ಓದ್ತಾ ಇದ್ದೇನೆ. ಓಂ ವಿಷ್ಣು ಬ್ರಹ್ಮಾದಿದೇವೈಃ ಕ್ಷಿತಿಭರಹರಣೆ ಪ್ರಾರ್ಥಿತಃ ಪ್ರಾದುರಾಧಿ. ಇದಿಷ್ಟು ಕೂಡ ಕೃಷ್ಣಾವತಾರವನ್ನು ಹೇಳೋದು. ದೇವಕ್ಯಾಂ ನಂದನಂದಿ ಶಿಶುವದ ವಿಹಿತಾಂ ಪೂತನಾಂ ಯೋ ಜಘಾನ ಉತ್ಥಾನೌತ್ಸುಕ್ಯ ಕಾಲೇ ರಥಚರಣಗತಂ ಚಾಸುರಂ ಪಾದಘಾತೈಃ ಚಕ್ರಾವರ್ತಂಚ ಮಾತ್ರ ಗುರುರಿತಿ ನಿಹಿತೋ ಭೂತಲೆ ಸೋ ಅವತಾನ್ ಮಾಂ ಅವತಾತ್ ಅಂತ ನನ್ನನ್ನು ರಕ್ಷಿಸಲಿ ಅಂತ ಹೇಳ್ತಾರೆ. ವಿಷ್ಣು ಬ್ರಹ್ಮಾದಿದೇವೈ ಕ್ಷಿತಿಭರಹರಣೆ ಪ್ರಾರ್ಥಿತಃ. ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವರು ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಇದು ಒಂದಾದರೆ ಕಂಸಾದಿ ದುಷ್ಟರನ್ನು ಸಂಹಾರ ಮಾಡೋದು, ಭೂಭಾರ ಹರಣ ಮಾಡೋದು, ದೈತ್ಯರೇನಿದ್ದಾರೆ ಅವರನ್ನು ನಿಗ್ರಹ ಮಾಡೋದು, ಪಾಂಡವರಂತಹ ಸಜ್ಜನರೇನಿದ್ದಾರೆ ಅವರನ್ನು ಉದ್ಧಾರ ಮಾಡೋದು. ಇದು ಇಷ್ಟು 4 ಆಯಿತು. ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾನಾಂ ವಿನಾಶಾಯ, ಇದು ಬೇರೆ, ಕೌರವರ ಬೇರೆ ನಾಶ ಮಾಡೋದಿದೆ. ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ, ಮುಖ್ಯವಾದದ್ದು ಧರ್ಮ ಸಂಸ್ಥಾಪನಾಯ ಚ ಅಂತ ಒಂದು ಹೇಳ್ಕೊಂಡಿದ್ದಾರೆ. ಹಾಗೆಯೇ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಃ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮ ಎಂಬತಕ್ಕಂಥದ್ದು ಈ ಕಲಿಯ ಪ್ರಭಾವದಿಂದಾಗಿ ತನ್ನ ತಲೆಯನ್ನು ತಗ್ಗಿಸುತ್ತೋ, ಅಧರ್ಮ ಎಂಬತಕ್ಕಂಥದ್ದು ಸೆಟೆದು ನಿಂತು ರಾಜಾರೋಷವಾಗಿ ಸಂಚಾರ ಮಾಡ್ತಾ ಇರುತ್ತೋ, ಅಂಥ ಕಾಲದಲ್ಲಿ ಆ ಕಲಿ ಇದ್ದಾರಲ್ಲ ಅವರ ಕಲಿ ಧರ್ಮ ಏನಿದೆ ಅದನ್ನು ನಿಗ್ರಹ ಮಾಡಲಿಕ್ಕೋಸ್ಕರವಾಗಿ, ಧರ್ಮ ಏನಿದೆ ಅದನ್ನು ಮತ್ತು ಆ ಧರ್ಮವನ್ನು ಆಚರಣೆ ಮಾಡತಕ್ಕಂಥ ಸಜ್ಜನರನ್ನು ಕೂಡ ಮೇಲೆತ್ತಲಿಕ್ಕೋಸ್ಕರವಾಗಿ ನಾನು ಅವತಾರ ಮಾಡ್ತೇನೆ ಎಂಬುದಾಗಿ ತನ್ನ ಅವತಾರ ಪ್ರಯೋಜನವನ್ನು ಈ 2 ಶ್ಲೋಕಗಳಲ್ಲಿ ನಾವು ತಿಳ್ಕೋಬಹುದು. ನಾವು ಅದರಲ್ಲಿ ಕಂಸ ಎಂಬತಕ್ಕಂಥವನು ಕಾಲನೇಮಿ. ಆ ಕಾಲನೇಮಿಯನ್ನು ಪರಮಾತ್ಮನೇ ಕೊಂದುಹಾಕಿದ್ದ. ಅವರೆಲ್ಲ ಒಂದು ಅಂಶದಿಂದ ಸತ್ರು ಕೂಡ ಇನ್ನೊಂದು ಸಾಂಶರಾದ್ದರಿಂದ ಅವರು ಇನ್ನೊಂದು ಅಂಶದಿಂದ ಹುಟ್ಟಿ ತೊಂದರೆ ಕೊಡಬೇಕು ಅಂಥೇಳಿ ಇಲ್ಲಿ ಕಂಸನಾಗಿ ಅವನು ಹುಟ್ಟಿದ್ದಾನೆ. ಉಗ್ರಸೇನನ ಮಗನಾಗಿ ಕಂಸ ಎಂಬುದ ಹುಟ್ಟಿದ್ದಾನೆ. ವಸ್ತುತಃ ಉಗ್ರಸೇನ ಹುಟ್ಟಿದವನೂ ಅಲ್ಲ ಅವನು. ದ್ರುಮಿಳ ಎಂಬತಕ್ಕಂಥ ಗಂಧರ್ವ ಮತ್ತು ದೈತ್ಯ ಅವನಿಂದ ಅವನು ಆ ವೇಷ ಹಾಕ್ಕೊಂಬಂದು, ಉಗ್ರಸೇನೆ ವೇಷ ಹಾಕ್ಕೊಂಬಂದು ಆ ಉಗ್ರಸೇನನ ಹೆಂಡತಿಯಾದ ಉಗ್ರಸೇನೆಯಲ್ಲಿ ಅವನು ಹುಟ್ಟಿದ್ದಾನೆ. ಇದು ಕಂಸ. ಜರಾಸಂಧ ಇದ್ದಾನೆ. ವಿಪ್ರಚಿತ್ತಿ ಎಂಬತಕ್ಕಂಥ ಮೂಲದಲ್ಲಿ ಭೀಮಸೇನ ದೇವರವನನ್ನು ಅಂದರೆ ವಾಯುದೇವರವನನ್ನು ಸಂಹಾರ ಮಾಡಿದ್ರು. ಅವನು ಕೂಡ ಪುನಃ ಇಲ್ಲಿ ಅವತಾರ ಮಾಡಿದ್ದಾನೆ. ಅವನಿಗೆ ಬ್ರಹ್ಮದೇವರ ವರ ಇದೆ, ರುದ್ರದೇವರ ವರ ಇದೆ. ಕಂಸನಿಗೆ 30 ಅಕ್ಷೋಹಿಣಿ ಸೈನ್ಯ ಅವನಿಗಿದೆ. ಇವನಿಗೆ ಜರಾಸಂಧನಿಗೆ ಸುಮಾರು 22 ಅಕ್ಷೋಹಿಣಿ ಸೈನ್ಯ ಅವನಿಗಿದೆ. ಇಂತಹ ದೊಡ್ಡ ದೈತ್ಯಗಳು ಭೂಮಿಯಲ್ಲಿ ನಾಶ ಮಾಡ್ತಾ ಇದ್ದಾರೆ. ಧರ್ಮವನ್ನು ಆಚರಣೆ ಮಾಡಿ ಬಿಡ್ತಾ ಇಲ್ಲ. ಇಂಥ ಸ್ಥಿತಿಲಿರುವಾಗ ಇದಲ್ಲದೆ ಇನ್ನು ಪೌಂಡ್ರಿಕ ವಾಸುದೇವ
ಮೊದಲಾದವರಿದ್ದಾರೆ, ಶೃಗಾಲ ವಾಸುದೇವ ಇದ್ದಾರೆ, ಎಷ್ಟು ರಾಕ್ಷಸರುಗಳು, ಎಷ್ಟು ದೈತ್ಯಗಳು ತುಂಬಿ ಹೋಗಿದ್ದಾರೆ ಭೂಮಿಯಲ್ಲಿ. ಭೂಮಿ ಎಂಬುದಕ್ಕಂಥದ್ದು ಭಾರದಿಂದ ಅವಳು ಕುಗ್ಗಿ ಹೋಗಿದ್ದಾಳೆ ಪಾಪ. ಅವಳು ಕೇಳ್ತಾಳೆ, ನನಗೆ ಸಜ್ಜನರು ಎಷ್ಟು ಜನ ಇದ್ದರೂ ಕೂಡ ನನಗೇನು ಬೇಜಾರಿಲ್ಲ, ಆದರೆ ಪರಮಾತ್ಮನನ್ನೇ ನಿಂದೆ ಮಾಡ್ತಕ್ಕಂಥ, ನಾನೇ ಪರಮಾತ್ಮ ಅಂತ ಹೇಳ್ತಕ್ಕಂಥ, ಪರಮಾತ್ಮನಿಗೆ ಇರತಕ್ಕಂಥ ಗುಣಗಳು ಕೇವಲ 8 ಅಂತ ಹೇಳ್ತಕ್ಕಂಥ ಇಂತಹ ದುಷ್ಟರು ಈ ಭೂಮಿ ಮೇಲಿದ್ದು ಅಂತ ನನಗೆ ಅತೀ ಭಾರ. ಅಂಥವರೇ ತುಂಬೋಗಿದ್ದಾರೆ ಈಗ. ಆದ್ದರಿಂದ ನೀನು ಅನುಗ್ರಹ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊತಾರೆ. ಭೂದೇವಿ ಪ್ರಾರ್ಥನೆ ಒಂದು, ಇನ್ನೊಂದು ರುದ್ರಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ಬ್ರಹ್ಮದೇವರತ್ತು ಹೋಗ್ತಾರೆ. ಬ್ರಹ್ಮದೇವರ ಜೊತೆಗೆ ಅಲ್ಲಿಗೆ ಪರಮಾತ್ಮನ ಸಮೀಪಕ್ಕೆ ಬಂದಾಗ ಪರಮಾತ್ಮ ಹೇಳ್ತಾನೆ, ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಿ ಅಂತ ಹೇಳ್ತಾನೆ. ಆಗ ಪಾಲುಗಡಲು ಏನಿದೆ ಅಲ್ಲಿ ದೇವತೆಗಳೆಲ್ಲ ಬಂದಿದ್ದಾರೆ. ಆ ಪರಮಾತ್ಮ ಇದ್ದಾಗ ಅವನನ್ನು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ, ಪರಮಾತ್ಮನೇ ಈಗ ನೀನು ಭೂಮಿಯ ಭಾರವನ್ನು ಇಳಿಸಲಿಕ್ಕಾಗಿ ಈ ಭೂದೇವಿಗೆ ಬಂದಿರತಕ್ಕಂಥ ಆಪತ್ತನ್ನು ಪರಿಹಾರ ಮಾಡಬೇಕು. ಅಲ್ಲದೆ ಯಜ್ಞ ಯಾಗಾದಿಗಳೆಲ್ಲವೂ ಕೂಡ ನಿಂತು ಹೋಗಿ ಎಲ್ಲ ಸ್ವಾರ್ಥಪರರಾಗಿ ನಿಂತುಕೊಂಡಿದ್ದಾರೆ. ರಾಜರೆಲ್ಲರೂ ಕೂಡ ಧರ್ಮ ಇಲ್ಲ, ಕರ್ಮ ಇಲ್ಲೆಲ್ಲ ನಾಶ ಆಗ್ತಾ ಇದೆ. ಆದ್ದರಿಂದ ನೀನು ಅವತಾರ ಮಾಡಿ ಅವರೆಲ್ಲ ನಿಗ್ರಹ ಮಾಡಬೇಕು. ಎಲ್ಲ ಬ್ರಹ್ಮದೇವರವರ ಮತ್ತು ರುದ್ರದೇವರವರ ದರ್ಪಿಷ್ಠರಾಗಿದ್ದಾರೆ. ಆದ್ದರಿಂದ ನೀನೇ ಅವರನ್ನು ಕೊಲ್ಲಿಕ್ಕೆ ಸಮರ್ಥರು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊತಾರೆ. ಪರಮಾತ್ಮ ಮಾತಾಡ್ತಾನೆ, ನೋಡು, ನಾನು ಎಲ್ಲಿ ಅವತಾರ ಮಾಡಬೇಕು ಅಂತ ನೀನೇ ಹೇಳಿಬಿಡು, ನಾನು ಅಲ್ಲಿ ಅವತಾರ ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಹಿಂದೆ ನಾನು ವರುಣನಿಗೆ ಗೋವುಗಳನ್ನು ಕೊಟ್ಟಿದ್ದೆ, ಅದು ಅಮೃತದಂಥ ಹಾಲನ್ನು ಸೂಸ್ತಕ್ಕಂಥ ಗೋವುಗಳು, ಅದನ್ನು ಕೊಟ್ಟಿದ್ದೇನೆ. ಅದನ್ನು ಅವನ ತಂದೆಯಾಗಿರತಕ್ಕಂಥ ಕಶ್ಯಪರು ಏನಿದ್ದಾರೆ ಅವರು ಸುರಭಿ ಮತ್ತು ಅವನ ಹೆಂಡತಿ ಇನ್ನೊಬ್ಬಳಿದ ಅಂದರೆ ಅದಿತಿ ಅಂತ ಅವಳಿಗೆ ಹೇಳ್ತಾರೆ, ಮೊದಲನೇ ಹೆಂಡತಿ. ಇನ್ನೊಬ್ಬಳು ಸುರಭಿ ಅಂತಿದ್ದಾಳೆ. ಅವರಿಂದ ಪ್ರಚೋದಿತನಾಗಿ ಆ ಹಸುಗಳನ್ನು ಸ್ವಲ್ಪ ಕಾಲ ಇಟ್ಟುಕೊಂಡು ಅಂದರೆ ಆಮೇಲೆ ಕೊಳ್ಳೇ ಇಲ್ಲ ಅದನ್ನು. ಇದರಿಂದಾಗಿ ಕಶ್ಯಪರಿದ್ದಾರಲ್ಲ ಅವರಿಗೆ ವರುಣ ಇದ್ದಾರಲ್ಲ ಅವನಿಂದ ಈ ವಿಷಯವನ್ನು ತಿಳ್ಕೊಂಡು ನಾನು ಶಾಪ ಕೊಟ್ಟಿದ್ದೇನೆ ಅವನಿಗೆ. ಏನಂತ? ಕಶ್ಯಪರಿಗೆ ಶಾಪ ಕೊಟ್ಟಿದ್ದೇನೆ, ನೀನು ಗೋಪಾಲಕನಾಗು, ಗೋವುಗಳನ್ನು ರಕ್ಷಣೆ ಮಾಡಿಕೊಂಡಿರು ಅಂತ ನಾನು ಶಾಪ ಕೊಟ್ಟಿದ್ದೇನೆ. ಈ ಕಾಶ್ಯಪ ಇದ್ದಾರಲ್ಲ ಅವನೀಗ ಚಂದ್ರವಂಶದ ರಾಜನಾಗತಕ್ಕಂಥ ಶೂರನ ಮಗನಾಗಿ ಬಹಳ ಗೋ ಸಂಪತ್ತಿನಿಂದ ಭೂಮಿಯಲ್ಲಿ ಹುಟ್ಟಿದ್ದಾನೆ. ಅವನಿಗೆ ವಸುದೇವ ಎಂಬುದಾಗಿ ಹೆಸರು ಅವನಿಗಿದೆ. ಅದಿತಿ ದೇವಿಕೆಯಾಗಿ ಹುಟ್ಟಿದ್ದಾಳೆ, ಸುರಭಿ ರೋಹಿಣಿಯಾಗಿ ಹುಟ್ಟಿದ್ದಾಳೆ. ಅದು ಆ ಹಿಂದಿನ ಕಶ್ಯಪನ ಹೆಂಡತಿ ಆಗಿದ್ದವರೇ ಅವರಾಗಿದ್ದಾರೆ. ಅಂಥವರು ಅವರ ಮಗನಾಗಿ ನೀನು ಅವತಾರ ಮಾಡಬೇಕು ಆಯಿತು ಅಂತ ಹೇಳಿದರು. ಕಶ್ಯಪ ಅದಿತಿಯರು ಇದ್ದಾರೆ, ಅವರು ಹಿಂದೆ ಸುತಪ ಮತ್ತು ಕೃಷ್ಣಿ ಎಂಬುದಾಗಿ ಹುಟ್ಟಿದ್ದರು. ಆ ಸಂದರ್ಭದಲ್ಲಿ 12,000 ವರ್ಷ ಅವರು ತಪಸ್ಸನ್ನು ಮಾಡಿದರು. ಪ್ರಸನ್ನನಾಗತಕ್ಕಂಥ ಭಗವಂತನಾದ ನೀನು ಏನು ಬೇಕು ಅಂತ ಕೇಳಿದ್ರೆ, ನನಗೆ ನಿನ್ನ ಮಾಯೆಯಿಂದ ಮೋಹಿತರಾಗಿ ನೀನು ನನ್ನ ಮಗನಾಗಿ ಹುಟ್ಟಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ. ಆದ್ದರಿಂದ ಪರಮಾತ್ಮ ನೀನು ಹೇಳಿದ್ದೆ 3 ಸಾರಿ ನಾನು ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ್ದೆ. ಈ ಜನ್ಮದಲ್ಲಿ ಅವರು ಅಂದರೆ ಆ ಜನ್ಮದಲ್ಲಿ ಪೃಷ್ಟಿಗರ್ಭ ಎಂಬುದಾಗಿ ನೀನು ಅವತಾರ ಮಾಡಿದ್ದೆ. ಎರಡನೇದು ಕಶ್ಯಪ ಮತ್ತು ಅದಿತಿಯಾಗಿದ್ದಾಗ ವಾಮನಾಗಿ ಅವತಾರ ಮಾಡಿದ್ದೆ. ಮೂರನೇದು ಏನಿದೆ ಅದು ಈಗ ವಸುದೇವ ಮತ್ತು ದೇವಿಕೆ ಅವತಾರ ಮಾಡಿರುವಾಗ ಅವರಿಗೆ ನೀನು ಕೃಷ್ಣ ಎಂಬುದಕ್ಕಂಥ ಹೆಸರಿಂದ ನೀನು ಅವತಾರ ಮಾಡು ಎಂಬುದಾಗಿ ಬ್ರಹ್ಮದೇವರು ವಿನಂತಿ ಮಾಡಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ವಸುಗಳಲ್ಲಿ ದ್ರೋಣ ನಾಮಕ ವಸು ಇದ್ದಾನೆ. ಅವನ ಹೆಂಡತಿ ಧರಾದೇವಿ, ದ್ರೋಣ ಧರ. ಅವರು ತಪಸ್ಸು ಮಾಡಿದರು. ನಾನೇ ಹೇಳಿದೆ ಅವರಿಗೆ ಭಗವಂತನ ಕೂಡ ತಪಸ್ಸು ಮಾಡಿ ಅಂತ. ಅವರು ತಪಸ್ಸು ಮಾಡಿದ್ದಾರೆ. ಈಗ ಅವರು ನಂದ ಮತ್ತು ಯಶೋಧೆಯರಾಗಿದ್ದಾರೆ. ಅವರಿಗೂ ಕೂಡ ನೀನು ಮಗನಾಗಿ ಹುಟ್ಟಬೇಕು ಎಂಬುದಾಗಿ ಅವರು ತಪಸ್ಸು ಮಾಡಿದ್ದಾರೆ. ಆದ್ದರಿಂದ ಅವನು ನಂದ ಇದ್ದಾನೆ, ಅವನು ಶೂರನ ತಂದೆಯಾಗಿರ್ತಕ್ಕಂಥವನು ವಿಡೂರಥ ಅಂತ. ಶೂರನ ತಂದೆ ವಿಡೂರಥ, ಅವನಿಗೆ ವೈಶ್ಯಪತ್ನಿಯಲ್ಲಿ ಹುಟ್ಟಿರತಕ್ಕಂಥವನು. ಅದರಿಂದ ಒಂದು ರೀತಿ ನೋಡಿದ್ರೆ ತಂದೆ ಒಬ್ಬನೇ, ತಾಯಿ ಮಾತ್ರ ಬೇರೆ ಬೇರೆ ಅಷ್ಟೇ. ಅವನು ಹುಟ್ಟಿರ್ತಕ್ಕಂಥವನು ನಂದ. ವಸುದೇವನ ತಮ್ಮ ಇದ್ದ ಹಾಗೆ. ನೀನು ವಸುದೇವ ಮತ್ತು ದೇವಿಕೆಗೆ ನಿನ್ನ ಸ್ವರೂಪವನ್ನು ತೋರಿಸಿ ಆದಮೇಲೆ ನೀನು ಪುನಃ ಇಲ್ಲಿಗೆ ಬರಬೇಕು. ಎಲ್ಲಿಗೆ? ನಂದಗೋಪನ ಮನೆಗೆ ಬಂದು ಅಲ್ಲಿ ನಿನ್ನ ಸ್ವರೂಪವನ್ನು ತೋರಿಸಿ ಇದು ಮಾಡು. ಯಾಕಂದರೆ ಇಬ್ಬರೂ ಕೂಡ ಮಗನ ಪಡಿಬೇಕು ಅಂತ ಹೇಳಿದ್ದಾರಲ್ಲ, ಅದಕ್ಕೋಸ್ಕರವಾಗಿ ಅಲ್ಲಿ ಹುಟ್ಟಬೇಕು, ಇಲ್ಲಿ ಬೆಳಿಬೇಕು. ಇಲ್ಲಿ ಕೂಡ ಒಂದು ತತ್ವವನ್ನು ನಾವು ತಿಳ್ಕೋಬೇಕು. ಏನಂದರೆ ದೇವಿಕೆ ವಸುದೇವಿ ಕೇಳಿದ್ದೇನು, ನೀನು ನಮ್ಮ ಮಗನ ಹುಟ್ಟು ಅಂತ ಸಾಕಬೇಕು ಅಂತೇನು ಹೇಳಿಲ್ಲ. ವಾಮನನೇನು ಸಾಕಿಲ್ಲ ಅವರು, ಕೃಷ್ಣಿಗರ್ಭನನ್ನು ಸಾಕಿರಲಿಲ್ಲ ಅವರು.
ಕೃಷ್ಣ ಪರಮಾತ್ಮ ಕಾಣಿಸ್ಕೊಂಡ. ಅಲ್ಲಿಂದ ಸೀದಾ ನಂದಗೋಪನ ಹೊರಬಂದ. ಯಶೋಧ ಏನು ಕೇಳಿದ್ಲು, ನಾನು ಕೃಷ್ಣ ಪರಮಾತ್ಮನ ಲಾಲನೆ ಪಾಲನೆ ಮಾಡಬೇಕು ಅಂತ ಕೇಳಿ, ಹಡಿಬೇಕು ಅಂತ ಅವಳೇನು ಕೇಳಿಲ್ಲ. ಅದನ್ನು ಇಲ್ಲಿ ಹುಟ್ಟಿ ನೀನು ಅಲ್ಲಿ ಬೆಳಿಬೇಕು, ಇದು ಪರಮಾತ್ಮನ ವಿಶೇಷ. ಪರಮಾತ್ಮ ಇನ್ನೊಂದನ್ನು ಆರಿಸ್ಕೊತಾನೆ. ಮಧುರಾದಲ್ಲಿ ಹುಟ್ಟುತ್ತಾನೆ, ಹುಟ್ಟೋದೊಂದು ಕಾಣಿಸ್ಕೊತಾನೆ. ಆಮೇಲೆ ನಂದಗೋಕುಲಕ್ಕೆ ಬಂದು ಬೆಳೀತಾನೆ, ವೃಂದಾವನದೆಲ್ಲ ಓಡಾಡ್ತಾನೆ. ಇದೊಂದೇನು ಹೇಳಿದಾಗಾಯಿತು ಅಂದರೆ, ನಾನು ಸಾಮಾನ್ಯ ಮಾನವ ಅಂತ ತಿಳ್ಕೊಬೇಡಿ, ಈ ಮೂರು ಕಡೆ, ಒಂದು ಕಡೆ ಹುಟ್ಟಿದ್ದು, ಒಂದು ಕಡೆ ಬೆಳೆದಿದ್ದು, ಒಂದು ಕಡೆ ಓಡಾಡಿದ್ದು ಅಂತಾದರೆ ಅಭಿಪ್ರಾಯ ಏನು, ನಾನು ವೈಕುಂಠ ಶ್ವೇತದ್ವೀಪ ಅನಂತಾಸನಾದಿಗಳಲ್ಲಿ ಸಂಚಾರ ಮಾಡತಕ್ಕಂಥವನೇ ನಾನು ಅಂತ ತಿಳ್ಕೊಳ್ಳಿ ಅಂತ ಅಲ್ಲಿ ಕೂಡ ಪರಮಾತ್ಮ ಒಂದು ರೀತಿಯನ್ನು ತೋರಿಸ್ತಾ ಇದ್ದಾರೆ. ನೋಡಿ, ರಾಘವೇಂದ್ರ ತೀರ್ಥರು ಕೂಡ ಕೃಷ್ಣ ಪರಮಾತ್ಮ ಉಪಾಸಕರಾಗಿದ್ದರು. ಅವರು ಹಾಗೆ ಬೆಳೆದಿದ್ದು ತಮಿಳುನಾಡಿನ ಭುವನಗಿರಿ ಎಂಬತಕ್ಕಂಥವರಲ್ಲಿ, ಇನ್ನು ಓಡಾಡಿದ್ದೆಲ್ಲೂ ಕೂಡ ಕರ್ನಾಟಕದಲ್ಲಿ, ಬೆಳೆದಿದ್ದು ಬೃಂದಾವನಸ್ಥರಾಗಿದ್ದವರು ಆಂಧ್ರ ಪ್ರದೇಶದಲ್ಲಿ. ಹೀಗೆ ನಾನೂ ಕೂಡ ಆ ಮೂರು ವೈಕುಂಠ ಶ್ವೇತದ್ವೀಪ ಅನಂತಾಸನಾದಿಗಳಲ್ಲಿ ಸಂಚಾರ ಮಾಡತಕ್ಕಂಥ ಪರಮಾತ್ಮನ ಉಪಾಸಕನಾಗಿದ್ದು, ನಾನು ಕೂಡ ಅವನಂತೆ, ನಾನು ಪ್ರತಿಬಿಂಬನಂತೆ ನಾನು ವರ್ತನೆ ಮಾಡ್ತೇನೆ ಎಂಬುದಾಗಿ ಆ ರಾಘವೇಂದ್ರ ತೀರ್ಥರು ಕೂಡ ತೋರಿಸಿದ್ದಾರೆ. ಹೀಗಾಗಿ ಇದಾದ ಮೇಲೆ ಆಯಿತು ಅಂತ ಅವರಂದರು. ಇದಾದ ಮೇಲೆ ಅತ್ರಿನೇತ್ರ ಸಮುದ್ಭವನಾಗತಕ್ಕಂಥ ಈ ಚಂದ್ರನ ವಂಶದಲ್ಲಿ ಯದುರಾಜನ ವಂಶದಲ್ಲಿ ಒಬ್ಬ ರಾಜ ಬಂದಿದ್ದ. ಅವನಿಗೆ ಶೂರ ಎಂಬುದಾಗಿ ಹೇಳಿದು ಅವನಿಗೆ ಕಶ್ಯಪ ಎಂಬತಕ್ಕಂಥ ಮಗಳು ಹುಟ್ಟಿದ್ದಾರೆ. ಅದೇ ಚಂದ್ರನ ವಂಶದಲ್ಲಿ ಆಹುಕ ಎಂಬತಕ್ಕಂಥ ಒಬ್ಬ ರಾಜ ಇದ್ದ. ಅವನಿಗೆ ದೇವಕ ಎಂಬತಕ್ಕಂಥ ಹೆಸರನ್ನು ಗಂಧರ್ವ ಮುನಿಗಳು ಶ್ರೀಹರಿ ಸೇವೆಗೋಸ್ಕರವಾಗಿ ಆಹುಕನ ಮಗನಾಗಿ ದೇವಕ ಎಂಬ ಹೆಸರಿನಿಂದ ಅವತಾರ ಮಾಡಿದ್ದಾರೆ. ಆಹುಕನಿಗೆ ಉಗ್ರಸೇನ ಮತ್ತು ದೇವಕ ಎಂಬತಕ್ಕಂಥ ಇಬ್ಬರು ಮಕ್ಕಳಿದ್ದಾರೆ. ಕಶ್ಯಪನ 7 ಪತ್ನಿಯರಿದ್ದಾರೆ. ಕಶ್ಯಪರಿಗೆ ಯಾರು? ಕಶ್ಯಪನಿಗೆ 7 ಜನ ಹೆಣ್ಣಂದಿರಿದ್ದರು. ಒಟ್ಟು ಕಾಶ್ಯಪಾಯ ತ್ರಯೋದಶ ಅಂತ ಹೇಳಿದ 13 ಜನ. ಅದರಲ್ಲಿ ಸಹದೇವ, ದೇವದಕ್ಷಿತ, ಶ್ರೀದೇವ, ಉಪದೇವ, ಶಾಂತಿದೇವ, ಧೃತದೇವ ಎಂಬತಕ್ಕಂಥ 7 ಜನ ಹೆಣ್ಣು ಮಕ್ಕಳ ಹುಟ್ಟಿದ್ದಾರೆ. ಅವರಲ್ಲಿ ಜ್ಯೇಷ್ಠ ಪುತ್ರಿ ಆದಕ್ಕಂಥ ದೇವಿಕೆಯನ್ನು ಆಹುಕ ಇದ್ದಲ್ಲ, ಅವನು ದತ್ತುಪುತ್ರಿಯನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಅವರಿಗೆ ಹೆಣ್ಣು ಮಕ್ಕಳು ಇದ್ದಿಲ್ಲ. ಅದಕ್ಕೋಸ್ಕರವಾಗಿ ಉಗ್ರಸೇನ ತಂದೆ ಆಹುಕ ಇದ್ದಾರಲ್ಲ, ಅವನು ದೇವಿಕೆ ದತ್ತುಪುತ್ರ ಸ್ವೀಕಾರ ಮಾಡಿದ ಮೇಲೆ ಉಗ್ರಸೇನಿಗೆ ದೇವಿಕೆಯಲ್ಲೂ ತಂಗಿಯಾಗ್ತದೆ. ಈಗ ಹಾಗೆ ಸೋದರತ್ತೆ ಆಯಿತು ಒಂದು ವಸ್ತುದ ನೋಡಿದ್ರೆ. ಹೀಗಾಗಿ ಉಗ್ರಸೇನ ಮಗ ಕಂಸನಿಗೆ ಸೋದರತ್ತೆ ಆಯಿತು. ಚಿಕ್ಕಪ್ಪನ ಮಗಳಾದ್ದರಿಂದ ದೇವರಾದ್ರಿಂದ ತಂಗಿಯೂ ಆಗಿತ್ತು ಆ ಕಂಸನಿಗೆ. ಹೀಗಿದ್ದಾನೆ. ದೇವಕನ 7 ಕನ್ಯೆಯರನ್ನು ಕೂಡ ವಸುದೇವ ಮದುವೆಯಾಗಿದ್ದಾನೆ. ಇದಕ್ಕಿಂತ ಮೊದಲು ಅವರು 3 ಜನ ಮದುವೆಯಾಗಿದ್ದಾರನ್ನು. ಅವರ್ಯಾರು ಅಂದರೆ, ಸುರಭಿ ಎಂಬತಕ್ಕಂಥವಳು ಕಶ್ಯಪರ ಪತ್ನಿಯಾಗಿದ್ದ. ಅವಳು ರೋಹಿಣಿಯಾಗಿ ಬಾಕ್ಲೀಕ ರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅವಳನ್ನು ಮದುವೆ ಮಾಡಿಕೊಂಡಿದ್ದ ಮೊದಲು. ಅವಳಿಂದ ಬಲರಾಮ ದೇವರು ಮುಂದೆ ಹುಟ್ಟುತ್ತಾರೆ. ಇನ್ನು ಇವರಿಬ್ಬರಿದ್ದಾರಲ್ಲ, ಮತ್ತೊಬ್ಬಳು ದ್ವಿತೀಯರಾಜನ ಮಗಳು ಸುತನು ಎಂಬತಕ್ಕಂಥ ಹೆಸರಿನಲ್ಲಿ ಹುಟ್ಟಿದ್ದವಳು, ವಸುದೇವನ ಹೆಂಡತಿಯಾಗಿದ್ದು. ಅವನಲ್ಲಿ ವೇನ ಎಂಬತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಅವನು ಪೌಂಡ್ರಕ ವಾಸುದೇವನಾಗಿ ನಾನೇ ದೇವರು ಅಂತ ಹೇಳತಕ್ಕಂಥ ಮಗನಾಗಿ ಹುಟ್ಟಿದ್ದಾನೆ. 3ನೇ ಕಶ್ಯಪವತಿ ಧನು ಎಂಬತಕ್ಕಂಥವಳು ಕರವೀರೇಶ್ವರನ ಮಗಳಾಗಿ ಅವತಾರ ಮಾಡಿದ್ದು. ಅವಳಿಗೆ ಆ ಹೆಸರು ಒಡವ ಎಂಬುದಾಗಿ ಹೆಸರಿತ್ತು. ಆ ಹೆಸರಿನ ಹೆಂಡತಿಯಾಗಿದ್ದವಳು. ಅದರಲ್ಲಿ ಮಧು ಎಂಬತಕ್ಕಂಥ ದೈತ್ಯನ ಮಗನಾಗತಕ್ಕಂಥ ದುಂಧು ಎಂಬತಕ್ಕಂಥವನಿದ್ದಾರಲ್ಲ, ಅವನೇ ಶೃಗಾಲ ವಾಸುದೇವನಾಗಿ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಈಗ ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಇಬ್ಬರೂ ಕೂಡ ಅವರು ಹುಟ್ಟಿದ ಮೇಲೆ ವಸುದೇವ ಆ ಕರವೀರವೇ ಪೂರ್ವಕ್ಕೂ ಹೋಗಿಲ್ಲ, ಕಾಶಿನಗರಕ್ಕೂ ಹೋಗಲೇ ಇಲ್ಲ ಅವನು. ಇದರಿಂದ ಅವರೇನು ಮಾಡಿದ್ರು, ವಸುದೇವರ ಮೇಲೆ ಕತ್ತಿ ಬಸಿತಾ ಇದ್ದಾರೆ ಅವರು. ನಾವು ನಿಜವಾದ ವಾಸುದೇವ ಅಂತ ಹೇಳಿದರೆ, ವಸುದೇವರನ್ನು ಮೊದಲು ಹುಟ್ಟಿದ್ದೆವು ನಾವು. ಆ ತಂದೆ ಇದ್ದಾಗ ವಸುದೇವ ನಮ್ಮ ತಾಯಿ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ದ್ವೇಷ ಅವರಿಗೆ. ಅಲ್ಲದೆ ವಾಸುದೇವ ಅಂತ ಕೃಷ್ಣ ಇಟ್ಕೊಂಡಿದ್ದಾನಲ್ಲ, ನಾವು ವಸುದೇವನ ಮಕ್ಕಳು ನಿಜವಾದ ನೋಡಿದ್ರೆ ಅವನಲ್ಲ ಎಂಬುದಾಗಿ ಹೇಳಿ ಕೃಷ್ಣನ ಮೇಲೂ ದ್ವೇಷ ಮಾಡಿ ತಮ್ಮ ಸಾಧನೆಯನ್ನು ಮಾಡ್ಕೊತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ವಸುದೇವ ಮತ್ತು ದೇವಿಕೆಯರಿಗೆ ಒಂದು ಮದುವೆ ಆಯಿತು. ಮದುವೆ ಆದಮೇಲೆ ಕಂಸ ಇದ್ದಲ್ಲ, ಅವನು ತಂಗಿ ಅಂತ ಹೇಳ್ಬಿಟ್ಟು ಭಾರಿ ಪ್ರೀತಿ ಇಟ್ಟಿದ್ದ. ಅವನು ತನ್ನ ತಂಗಿಯನ್ನು ರಥದ ಮೇಲೆ ಕೂಡಿಸ್ಕೊಂಡು ಅವನೇ ಸಂಚಾರ ಮಾಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಈಗ ವಾಯುದೇವರೇ ಇದ್ದಾರೆ ಭೂಭಾರ ಹರಣದಲ್ಲಿ ಪ್ರಧಾನ ಪಾತ್ರರು. ಕಂಸ ಎಂಬತಕ್ಕಂಥ ಒಂದು ಸೋದರ ಮಾವ ಅಂತ ಹೇಳಿದ ಮೇಲೆ ಅವನನ್ನು ಕೊಲ್ಲಬೇಕಾಗಿದ್ದರೆ ತನ್ನ ತಂದೆ ತಾಯಿಗಳಿಗೆ ಹಿಂಸೆ ಕೊಡದೆ ಕೊಲ್ಲಿಗೆ ಬರೋದಿಲ್ಲ. ಅದಕ್ಕೋಸ್ಕರ ವಾಯುದೇವರು ಏನು ಮಾಡ್ತಾ ಇದ್ದಾರೆ, ಮೇಲೆ ನಿಂತ್ಕೊಂಡು ಹೇಳ್ತಾರೆ, ಎಲ್ಲೋ ಕಂಸ, ನೀನು ಯಾವಳನ್ನು ಕರ್ಕೊಂಡು ಹೋಗ್ತಾ ಇದ್ದಿ ವೈಭವದಿಂದ, ಅವಳಲ್ಲಿ ಹುಟ್ಟತಕ್ಕಂಥ 8ನೇ ಮಗುವು ಅಸ್ಯಾಹ 8ಮೋ ಗರ್ಭ ಹಂತ ಭವಿತ, ನಿನ್ನನ್ನು ಸಂಹಾರ ಮಾಡುತ್ತೆ ಅಂತ ಹೇಳಿದ ಕೂಡಲೇ ಕತ್ತಿ ಎತ್ತಿ ಅವಳು ಕೊಂದೇ ಬಿಡ್ತೀನಿ ಅಂತ ಹೋಗ್ತಾನೆ. ಆದರೆ ವಸುದೇವ
ತನ್ನ ಜಾಣತನದಿಂದ, ನೋಡು ಇವಳಿಂದ ನಿಂಗೆ ಮರಣ ಅಲ್ಲ ತಾನೇ ಅದು ಹೇಳಿದ್ದು, ಯಾರಿಂದ ಮರಣ ಹೇಳಿದ್ದು, ಇವಳಲ್ಲಿ ಹುಟ್ಟಿದಕ್ಕಂಥ 8ನೇ ಮಕ್ಕಳಿಗೆ. ಆದರೆ ಆ ಮಗು ನೀನು ತಂದುಕೊಡ್ತೇನೆ ಆಯ್ತಲ್ಲ, ಅವಳನ್ನು ಉಳಿಸು ಅಂತ ಹೇಳಿದ್ಕೊಳ್ಳಿ. ಅವನಿಗೂ ಸರಿ ಅನಿಸ್ತು. ಅವರಿಬ್ಬರು ಜೈಲಿನ ಹಾಕಿದ. ತಂದೆ ತಾಯಿ ಜೈಲಿನ ಹಾಕಿದ್ದರಿಂದ ಅದೊಂದು 6 ಜನ ಮಕ್ಕಳು ಹುಟ್ಟಿದವು. 6 ಮಕ್ಕಳನ್ನು ಕೊಂದಾಕ್ದ. 7ನೇ ಮಗು ಏನಿದೆ ಅದು ಗರ್ಭಸ್ರಾವ ಆಯಿತು ಎಂಬುದಾಗಿ ಅದು ಎಲ್ಲ ಕಡೆ ಪ್ರಚಾರ ಆಗೋಯಿತು. ಇವನು ಹಾಗೆ ನಂಬಿಬಿಟ್ಟ. ಆದರೆ ನಡೆದಿದ್ದೇನು ಅಂದರೆ, ಪರಮಾತ್ಮ ಇದ್ದಾಗ ಅವನು ಆ ದುರ್ಗಾದೇವಿ ಹೇಳ್ತಾನೆ, ಆ ದೇವಿಕೆಯ ಗರ್ಭದಲ್ಲಿ ತಂದು ಹಾಕಬೇಕು ನೀನು. ಯಾರು? ದೇವಿ ಗರ್ಭದಲ್ಲಿ ಇದ್ದಾಳೆ ಈಗ. ಶೇಷ ಇದ್ದಾನೆ ಅಂದರೆ ಬಲರಾಮ. ಆ ಬಲರಾಮ ಏನಿದ್ದ ಅವನನ್ನೇ ತೆಗೆದುಕೊಂಡು ಹೋಗ್ಬಿಟ್ಟು ನೀನು ಆ ಒಂದು ರೋಹಿಣಿ ಏನಿದ್ದಾಳೆ ಅವಳ ಗರ್ಭಕ್ಕೆ ವರ್ಗಾವಣೆ ಮಾಡಿಬಿಡು ಅಂದ. ಇದರಿಂದ 7 ತಿಂಗಳು ಅಲ್ಲಿದ್ದ, 7 ತಿಂಗಳು ಇಲ್ಲಿದ್ದ, ಇನ್ನು 3 ತಿಂಗಳು ಅಲ್ಲಿದ್ದ. ಒಟ್ಟು 10 ತಿಂಗಳಿಗೆ ಅವನ ಅವತಾರ ಮಾಡಬೇಕು. ಆದರೆ ಅವನ ಬಲರಾಮನ ಅವತಾರ ಮಾಡ್ತಾನೆ. ಅನಂತರದಲ್ಲಿ 8ನೇ ಗರ್ಭ ಬಂತು. 8ನೇ ಬಂದಾಗ ಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕು. ಆ ಗರ್ಭದಲ್ಲಿರುವಾಗ ದೇವತೆಗಳೆಲ್ಲರೂ ಕೂಡ ಬಂದು ಆ ಪರಮಾತ್ಮನನ್ನು ಗರ್ಭಸ್ತುತಿ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ಎಲ್ಲ ಜಗತ್ತಲ್ಲೂ ಕೂಡ ನಿನ್ನಿಂದಲೇ ನಡೀತಕ್ಕಂಥದ್ದು ಉತ್ಪತ್ತಿ ಸ್ಥಿತಿ ಸಂಹಾರ, ನಿಮಗೆ ಜ್ಞಾನಾಜ್ಞಾನ ಬಂಧ ಮೋಕ್ಷ ಎಲ್ಲ ನಿಂದೇ. ಅಲ್ಲದೆ ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಭವಾಬ್ಧಿ ಅಂತ ಹೇಳ್ತಾರೆ. ಅಂದರೆ ಯಾರು ನಿನ್ನ ಪಾದ ಎಂಬತಕ್ಕಂತಹ ದೋಣಿನ ಇಟ್ಕೊಂಡಿರ್ತಾರೆ, ಅವಲಂಬಿಸಿರ್ತಾರೆ, ಅವರು ಈ ದೊಡ್ಡ ಸಮುದ್ರವನ್ನು ಅಂದರೆ ಭವಸಾಗರವನ್ನು ಅನಾಯಾಸವಾಗಿ ದಾಟುತ್ತಾರೆ ಅಂಥೇಳಿ ಅವ್ರು ಹೇಳ್ತಾರೆ. ಅಮ್ಮ ತಾಯಿ ಅದಿತಿ ದೇವಿಯೇ, ನಿನ್ನ ಮಗ ಗೋಪಾಲಕರು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥವನು. ಆದ್ದರಿಂದ ಮಾಭೂದ್ಭಯಂ ಭೋಜಪದೇಹೇ ಮುಮೂರ್ಷೋಹೋ, ಕೃಷ್ಣ ಪರಮಾತ್ಮನ ಕೈಯಲ್ಲಿ ಸಾಯ್ತಾ ಇರತಕ್ಕಂಥ ಆ ಕಂಸನಿಂದ ಮಾತಿಗೆ ಭಯ ಪಡಬೇಡ ಎಂಬುದಾಗಿ ಹೇಳಿ ಬ್ರಹ್ಮದೇವರು ಸಮಾಧಾನ ಮಾಡಿ ಹೋದರು. ಒಳ್ಳೆ ಯೋಗ್ಯವಾದಕ್ಕಂಥ ಒಂದು ಕಾಲ ಬಂದಿದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಒಂದು ಅಷ್ಟಮಿ ದಿವಸ ರಾತ್ರಿ 12 ಗಂಟೆ ಆ ಸಂದರ್ಭದಲ್ಲಿ ಚಂದ್ರ ಉದಯ ಆಗ್ತಾ ಇದೆ. ಆ ಸಂದರ್ಭ ಕೃಷ್ಣ ಪರಮಾತ್ಮ ಇದ್ದಾಗ ಅವನು ಸೆರೆಮನೆಯಲ್ಲಿ ದೇವಿಕೆಯ 8ನೇ ಮಗುವಾಗಿ ಪರಮಾತ್ಮ ಅಭಿವ್ಯಕ್ತನಾಗಿದ್ದಾನೆ. ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಪರಮಾತ್ಮ ಇದ್ದಾನೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧಸೋಭಗಂ ಮಹಾರ್ಹ ವೈಡೂರ್ಯ ಕಿರೀಟಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಈಕ್ಷತ. ಪರಮಾತ್ಮ ಹೇಗಿದ್ದ ಅಂತ ಹೇಳ್ತಾರೆ, ಅದ್ಭುತವಾದ ಬಾಲಕ ಪರಮಾತ್ಮ. ಅಂಬುಜೇಕ್ಷಣಂ ಬಾಲಕ ಅಂತ ಹೇಳ್ತಾರೆ. ಬಾಲ ಕ ಅಂದರೆ ಬ್ರಹ್ಮದೇವರು ಇವನಿಗೆ ಬಾಲ, ಇವನು ಯಾರಿಗೂ ಬಾಲಕ ಆಗ್ತಾನೆ ಅಂತ ಅಲ್ಲಿ ಅರ್ಥ ಇದೆ. ಅಂಬುಜೇಕ್ಷಣ, ಅಂಬುಜ ಅಂದರೆ ಲಕ್ಷ್ಮೀದೇವಿ, ಅವಳಲ್ಲಿ ಈಕ್ಷಣವುಳ್ಳವನು. ಅಥವಾ ಅಂಬುಜ ಅಂದರೆ ಅಂಬು ನೀರಿನಲ್ಲಿ ಹುಟ್ಟಿರತಕ್ಕಂಥದ್ದು ಚಂದ್ರ. ಆ ಚಂದ್ರ ಇದೆ ಅವನ ಮೇಲೆ ಈಕ್ಷಣ ಅಂತ, ಯಾಕೆ ಚಂದ್ರವಂಶದಲ್ಲಿ ಅವತಾರ ಮಾಡ್ತಾ ಇದ್ದ, ಅದಕ್ಕೋಸ್ಕರವಾಗಿ. ಚತುರ್ಭುಜಂ 4 ವಿಧವಾದ ಭೋಜನವನ್ನು ಮಾಡುವವನು ಪರಮಾತ್ಮ. ಯಾವುದು? ಪೂತನಿಯ ಹಾಲು ಅದನ್ನು ಕುಡಿದು ಹಾಕಿದ್ದು, ಪೂತನಿಯ ಹಾಲನ್ನು ಕುಡಿದಿದ್ದು. ಎಲ್ಲ ಗೋಪಾಲಕರ ಮತ್ತು ಗೋಪಾಲಿಯರ ಮನೆಯಲ್ಲಿರತಕ್ಕಂಥ ಹಾಲು ಮೊಸರು ಬೆಣ್ಣೆಯನ್ನು ತಿಂದಿದ್ದೇವೆ. ಬ್ರಾಹ್ಮಣರು ಕೊಟ್ಟಿರತಕ್ಕಂಥ ಅನೇಕ ಭಕ್ಷ್ಯ ಪೂಜೆಗಳನ್ನು ಊಟ ಮಾಡಿದ್ದು ಪರಮಾತ್ಮ. 4ನೇದು ಗೋವರ್ಧನ ಪರ್ವತ ಎತ್ತಿದಾಗ ಗೋಪಾಲ ಕೊಟ್ಟಿರತಕ್ಕಂಥ ಭೋಜನವನ್ನು ಊಟ ಮಾಡಿದವನು. ಹೀಗೆ 4 ವಿಧವಾದ ಭೋಜನವನ್ನು ಊಟ ಮಾಡಿದವನು. ಶಂಖ ಚಕ್ರಾದಿಗಳನ್ನು ಧಾರಣೆ ಮಾಡಿದ್ದಾನೆ. ಶ್ರೀವತ್ಸ ಚಿಹ್ನೆ ಇರೋದರಿಂದ ಇದು ವೈಕುಂಠದಲ್ಲಿರುವ ಮೂಲ ರೂಪದಲ್ಲಿರುವ ಚಿಹ್ನೆ, ಆದ್ದರಿಂದ ಇವನು ಸಾಕ್ಷಾತ್ ಪರಮಾತ್ಮನೇ ಎಂಬುದಾಗಿ ತೀರ್ಮಾನವಾಯಿತು. ಗಲಶೋಭಿ ಕೌಸ್ತುಭಂ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಈ ಕೌಸ್ತುಭ ಮಣಿಯನ್ನು ಖಡ್ಡದಲ್ಲಿ ಪರಮಾತ್ಮ ಧರಿಸಿದ್ದಾನೆ. ಪೀತಾಂಬರಂ ಪೀತವಾದ ಅಂಬರ ಅಥವಾ ಅಂಬರ ಅಂದರೆ ಈ ಸಮಸ್ತ ಜಗತ್ತನ್ನು ಕೂಡ ಅನಾಯಾಸವಾಗಿ ಹೊಟ್ಟೆಗೆ ಹಾಕಿಕೊಳ್ಳುವನು ಎಂಬ ಅರ್ಥದಲ್ಲಿದೆ. ಸಾಂದ್ರ ಪಯೋಧಸೋಭಂ, ಸಾಂದ್ರ ಪಯ ಗಟ್ಟಿಯಾದ ಹಾಲು, ಅದನ್ನು ಕೊಡುವ ಅಂದರೆ ಏನು? ಕ್ಷೀರ ಸಮುದ್ರ, ಅದನ್ನು ಕೊಡುವ ಸೌಭಾಗ್ಯವಂತ ಪರಮಾತ್ಮ. ಇಂತಹ ಒಂದು ಕಿರೀಟಲ್ಲಿ ಹಾಕ್ಕೊಂಡು ಕಾಣಿಸ್ಕೊಂಡಿದ್ದಾನೆ. ಯಾರಾದರೂ ವಸುದೇವ ಮತ್ತು ದೇವಿಕೆಯ ಗರ್ಭದಲ್ಲಿ ಇವರು ಹುಟ್ಟಿದ್ದ ಅಂದರೆ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಅವತಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆದ್ದರಿಂದ ಗರ್ಭದಲ್ಲಿ ಅವನು ಸೇರೋದೇ ಇಲ್ಲ. ಇದ್ದರೂ ಕೂಡ ಗರ್ಭವಾಸದ ದುಃಖ ಅವನಿಗಿರೋದಿಲ್ಲ. ಆದ್ದರಿಂದ ದೇವಿಕೆಯ ಗರ್ಭದಲ್ಲಿ ದೇವನವತರಿಸುವವನೇ ಭಾವವನ್ನು ಬಲ್ಲ ವಿವೇಕಿಗಳು ಆ ರೀತಿ ಹೇಳ್ತಾರೆ ಎಂಬುದಾಗಿ ವಾದಿರಾಜರು ಲಕ್ಷ್ಮೀ ಶೋಧನದಲ್ಲಿ ಹೇಳ್ತಾರೆ.
ಇಂತಹ ಅದ್ಭುತವಾದ ಬಾಲಕವನ್ನು ನೋಡಿದ್ದಾರಂತೆ ಅಂತ ಇಷ್ಟು ಕಥೆಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ನೀವು ನಾನು ಇನ್ನೂ ಸಂಕ್ಷೇಪ ಹೇಳಿದ್ದೇನೆ ನಾನು ಅಷ್ಟೇ ಹೊರತಾಗಿ ವಸ್ತುತಃ ಇದು ಇನ್ನೂ ಕಥೆ ಎಷ್ಟು ಹೇಳ್ಬೋದು ಅಷ್ಟಿದೆ. ಅದನ್ನು ವಿಷ್ಣು ಬ್ರಹ್ಮಾದಿದೇವೈ ಕ್ಷಿತಿಬರಹರಣೆ ಪ್ರಾರ್ಥಿತಃ ಪ್ರಾದುರಾಸಿ ಅನ್ನಲಿಕ್ಕೆ ಎಷ್ಟು. ಇನ್ನು ಮುಂದೆ ದೇವಕ್ಯಾಂ ನಂದನಂದಿ ಅಂತಿದ್ದಾರೆ. ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಮತ್ತು ತಂದೆ ತಾಯಿಗಳಾಗತಕ್ಕಂಥ ವಸುದೇವ ದೇವಿಕೆಯಿಂದ ಸ್ತೂತನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಏನಿದ್ದಾನೆ ಅವನು ನನ್ನನ್ನು ನಂದನ ಇದ್ದಾನಲ್ಲ ನಂದ ಅವನ ಮನೆಗೆ ನನ್ನ ಕರ್ಕೊಂಡು ಹೊರಟೋಗು ಅಂತ ಹೇಳ್ತಾನೆ. ಅಷ್ಟೇ ಸಣ್ಣ ಮಗು ಆಗುತ್ತೆ. ಆದ ಕೂಡ ಅವನು ಎತ್ಕೊಂಡು ಹೊರಡ್ತಾನೆ. ಎಲ್ಲ ಕಡೆ ನೋಡಿದ್ರೆ ಶೃಂಖಲೆಗಳಿಗೂ ಬಂಧಿಸಿದ್ದಾರೆ ಅವನಿಗೆ. ಆ ಶೃಂಖಲಾದಿಂದ ಬಂಧಿತರಾದನ್ನು ಹೇಗಪ್ಪ ಹೋಗುವುದು ಅಂತ ನೋಡ್ತಾ ಇರೋ ತಕ್ಷಣ ಎಲ್ಲ ಬಾಗಿಲುಗಳು ಕೂಡ ತನ್ನಷ್ಟಕ್ಕೆ ತಾನೇ ತೆಗೆದುಕೊಂಡ್ಬಿಡ್ತಾನೆ. ಇದನ್ನು ನೋಡಿದಾಗ ವಾದಿರಾಜರ ಭಾಷೆಯಲ್ಲಿ ಹೇಳುವಂತೆ ನಾವು ಚಂದ್ರವಂಶದಲ್ಲಿ ಅಂದರೆ ನನ್ನ ವಂಶದಲ್ಲಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದಾನಂತ ಅವನು ಹೇಗಿದ್ದಾನೆ ನೋಡ ಎಂಬುದಾಗಿ ಚಂದ್ರನೇ ಬಾಗಿಲು ತೆಗೆದಂತಾಯಿತು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಹಾಗಾಗಿ ಕರ್ಕೊಂಡ್ಬರುವಾಗ ಧಾರಾಕಾರವಾದ ವರ್ಷ ಋತು ಬೇರೆ, ಮಳೆಗಾಲ, ನೀರು ತುಂಬ ಹರಿತಾ ಇದೆ ಯಮುನಾ ನದಿ ಎಂಬುದು. ಯಾಕೆಂದರೆ ನಂದಗೋಪ ಇದ್ದಾನಲ್ಲ ಅವನು ಕಂಸನಿಗೆ ಕರವನ್ನು ಕೊಡಬೇಕು, ಅಂದರೆ ಪ್ರತಿವಾರ್ಷಿಕ ಒಂದು ಟ್ಯಾಕ್ಸ್ ಅಂತೇನು ಹೇಳ್ತೀವಲ್ಲ ಅದನ್ನು ಕೊಡಬೇಕು ಅಂತ ಇದರಿಂದ ಮಥುರಾದಿಂದ 2 ಕ್ರೋಶ ಹಿಂದೆ ಇರತಕ್ಕಂಥ ಒಂದು ಊರಲ್ಲಿ ನಿಂತ್ಕೊಂಡಿದ್ದ. ಅದಕ್ಕೆ ಬೃಹದ್ವನ ಅಂತ ಹೇಳ್ತಾರೆ. ಅಲ್ಲಿ ಬಂದಿದ್ದ. ಅವಳು ಗರ್ಭಿಣಿಯನ್ನು ಯಾಕೆ ಅಲ್ಲಿ ಬಿಡಬೇಕು ಅಂಥೇಳಿ ಯಶೋಧೆಯನ್ನು ಕರ್ಕೊಂಡ್ಬಂದಿದ್ದಾನೆ. ಈ 2 ಊರುಗಳ ಮಧ್ಯದಲ್ಲಿ ಯಮುನಾ ನದಿ ಹರಿತಾ ಇದೆ. ಈಗ ಇವನಿದ್ದಾನೆ ಕೃಷ್ಣನ ಕರ್ಕೊಂಡು ವಸುದೇವ ಈ ನದಿಯನ್ನು ದಾಟಬೇಕು. ನದಿ ಹತ್ರ ಬಂದರೆ ಧಾರಾಕಾರವಾಗಿ ಹರಿತಾ ಇದೆ. ಹೇಗಪ್ಪ ಹೋಗೋದು ಅಂದ ಕೂಡಲೇ ತಕ್ಷಣ ಹೋಗ್ತಾ ಇದೆ. ಇದ್ದಕ್ಕಿದ್ದ ಅವನಿಗೋಸ್ಕರವಾಗಿ ಕೇವಲ ಪಾದವನ್ನು ಮಾತ್ರ ತೊಳೆಯುವಷ್ಟು ನೀರು ಮಾತ್ರ ಉಳಿಯುತ್ತಂತೆ. ಯಾಕೆಂದರೆ ಕೃಷ್ಣ ಪರಮಾತ್ಮನನ್ನು ಹೊತ್ಕೊಂಡಿರತಕ್ಕಂಥ ಇವನ ಪಾದ ತೊಳೆದ್ರೆ ಖಂಡಿತ ಕೃಷ್ಣ ಪರಮಾತ್ಮನ ಪಾದ ತೊಳೆದಂತೆ ಎಂಬುದಾಗಿ ಯಮುನೆ ಭಾವಿಸಿದ್ದಾಳೆ ಅನ್ನೋ ಗೊತ್ತಿಲ್ಲ. ಹಾಗೆ ಅಂತಹ ಒಂದು ಅದ್ಭುತ ನಡೆದಿದೆ. ಮುಂದೆ ಮಳೆಯ ನೀರು ಮೇಲಿಂದ ಮಳೆಯ ನೀರು ಬೀಳಬಾರದು. ಅದಕ್ಕೆ ಕೃಷ್ಣ ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರವಾಗಿ ಮುಂದೆ ಮಾಡತಕ್ಕಂಥ ಅಣ್ಣನಾಗಿ ಬಲರಾಮನಾಗಿ ಕೃಷ್ಣ ಪರಮಾತ್ಮ ಮಾಡತಕ್ಕಂಥ ದ್ರೋಹಗಳೇನಿದೆ ಅದಕ್ಕೆ ಪ್ರಾಯಶ್ಚಿತ್ತ ರೂಪವೋ ಎಂಬಂತೆ ಅವನು ಶೇಷನಾಗಿ ಬಂದು ಒಂದು ಹನಿ ನೀರು ಬೀಳದಂತೆ ಅವನಿಗೆ ಛತ್ರಿಯಂತೆ ಛತ್ರಾಕಾರವಾಗಿ ಅವನನ್ನು ಸೇವೆ ಮಾಡಿದ್ದಾನೆ. ಮೊದಲು ಬಂದು ಕೂಡಲೇ ಯಶೋಧಾದೇವಿ ಇದ್ದಾಳೆ ಅವಳು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಅವಳು ಸುಸ್ತಾಗಿ ಪಾಪ ಮಲಗಿದ್ದಾಳೆ. ಈ ಸಂದರ್ಭದಲ್ಲಿ ಇವನು ಬಂದ. ಇಲ್ಲಿ ಕೂಡ ಬಾಗಿಲು ಹಾಕಿತ್ತಲ್ಲ, ಇಲ್ಲಿ ಕೂಡ ಬಾಗಿಲು ತೆಗೀತು ನೋಡಿ. ಅಲ್ಲೂ ಬಾಗಿಲು ತೆಗೀತು, ಇಲ್ಲೂ ಬಾಗಿಲು ತೆಗೀತು. ಬಾಗಿಲು ತೆಗೆದ ಮೇಲೆ ಆ ಮಗು ಇದಲ್ಲ ಅದನ್ನು ಅಲ್ಲಿಟ್ಟ ಕೃಷ್ಣ ಪರಮಾತ್ಮನನ್ನು. ಆ ಹೆಣ್ಣು ಮಗು ಇತ್ತಲ್ಲ ಅವಳು ದುರ್ಗಾದೇವಿ. ಅಲ್ಲಿ ಕೃಷ್ಣಾಷ್ಟಮಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ರೆ ಇಲ್ಲಿ ದುರ್ಗಾಷ್ಟಮಿ ದುರ್ಗಾದೇವಿ ಅವತಾರ ಮಾಡಿದ್ರು. ಆದ್ದರಿಂದ ಆ ದುರ್ಗೆಯನ್ನು ಎತ್ಕೊಂಡು ಹಾಕ್ಕೊಂಡು ಪುನಃ ಅದೇ ರೀತಿ ಬಂದು ಅಲ್ಲಿ ಇಟ್ಕೊಂಡು ಎಲ್ಲ ಬಂಧನಗಳು ಕೂಡ ಪುನಃ ಬಂದಿದ್ದರಾಗ್ಬೋದು. ಆ ಮಗುನ ಮುದ್ದಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರಮಾತ್ಮನ ಮಾಯೆಯಿಂದಲೂ ಎಂಬಂತೆ ಕಂಸನಿಗೂ ಸಹಿತವಾಗಿ ಇದು ಕಡೆ ಮಗು ಆದ್ದರಿಂದ ಇದು ಅವನ ಮೈಯೆಲ್ಲ ಕಣ್ಣು ಮಾಡಿ ಹಿಡಿದಕ್ಕಂಥ ವ್ಯಕ್ತಿ ಅದೆಲ್ಲೋ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲದಂತೆ ದುರ್ಗಾದೇವಿ ಅವನು ಕೂಡ ಮೋಹ ಉಂಟು ಮಾಡಿ ನಿದ್ರೆ ಬರೆಸ್ಬಿಟ್ಟಿದ್ದಾಳೆ. ಆ ರಾಜನೇ ನಿದ್ರೆ ಮಾಡುವ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದಂತೆ ಎಲ್ಲ ಪ್ರಜೆಗಳು ನಿದ್ರೆ ಮಾಡೋದು. ಅಂದರೆ ಪ್ರಜೆಗಳಿಂದ ಆ ದೈತ್ಯರು ಕಾವಲುಗಾರರೆಲ್ಲರೂ ಕೂಡ ಇದೆಲ್ಲ ಕೆಲಸ ನಡೀತು. ಅನಂತರದಲ್ಲಿ ಅಲ್ಲಿಗೆ ಶುರುವಾಯಿತು. ಆದ ಕೂಡಲೇ ತಕ್ಷಣ ಎಲ್ಲರೂ ಕೂಡ ಎದ್ದರು. ಕಂಸನಿಗೆ ವಾರ್ತೆ ಹೇಳಿದರು. ಅವನ ಮಗುವನ್ನು ಕಿತ್ಕೊಂಡು ಹೊಡಿಬೇಕು ಅಂತ ಹೋದ. ಎತ್ತಿ ಬಿಸಾಕಲು ಅವನ ಕಾಲಿಗೆ ಅವಳೇ ಒದ್ದು ಅವನ ಎದೆಗೆ ಅವಳು ನಿಂತ್ಕೊತಾಳೆ. ಕಿಮ್ಮಯ ಹತಯ ಮಂದ ಜಾತಕ್ಕಲು ತವಾಂತಕರು, ನಿನ್ನ ಮೃತ್ಯು ಇಲ್ಲೇ ಎಲ್ಲೋ ಒಂದು ಕಡೆ ಹುಟ್ಟುಬಿಟ್ಟಿದ್ದಾನೆ, ನಿರಪರಾಧಿ ಆದ ನನ್ನನ್ನು ಕೊಲ್ಲಿಕ್ಕೆ ನೀ ವ್ಯರ್ಥವಾದ ಪ್ರಯತ್ನ ಮಾಡ್ತಾ ಇದ್ದಿ ಎಂಬುದಾಗಿ ಹೇಳಿದ ಕೂಡಲೇ ತಕ್ಷಣ ಅಷ್ಟೇಳಿ ಸಣ್ಣ ಮಗುವಾಗಿ ಆ ಯಶೋದೆಯ ತೊಡೆ ಮೇಲೆ ಮಲಗಿಬಿಡ್ತಾಳಂತೆ. ಅನಂತರದಲ್ಲಿ ಅವನು ಬಂದು ಕ್ಷಮೆ ಕೇಳ್ಕೊತಾನೆ. ನಾವೆಲ್ಲರೂ ಕೂಡ ಆ ಪರಮಾತ್ಮನಿಂದ ನಾವು ನಿಯಮಿತರಾದವರು, ನಾನು ಮಕ್ಕಳೆಲ್ಲ ಬೊಂಬೆಂತಿ ಬೇಜಾರು ಮಾಡ್ಕೊಬೇಡಮ್ಮ ಎಂಬುದಾಗಿ ಸಮಾಧಾನ ಮಾಡ್ತಾನೆ. ಎಲ್ಲವೂ ದೈವಾಧೀನ ಬಿಡಪ್ಪ, ಯಾವುದು ಸಂಬಂಧ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅಂತ ಹೇಳಿದ ಮೇಲೆ ಕಡೆಗೆ ಅವರನ್ನು ಬಿಡುಗಡೆ ಮಾಡ್ತಾನೆ. ಇದಾದ ಮೇಲೆ ವಸುದೇವ ಇದ್ದಾರಲ್ಲ ಅವನು 10,000 ಗೋವುಗಳ ಸಂಕಲ್ಪವನ್ನು ಮಾಡ್ತಾನಂತೆ. ಅಂದರೆ ಏನು, ಜೈಲಲ್ಲಿ ಸೆರೆಮನೆ ಇರುವಾಗಲೇ ಈಗ ಅದನ್ನು ಅವನು ಪೂರ್ತಿ ಮಾಡಿಕೊಟ್ಟಿದ್ದಾನೆ. ಅನಂತರ ಬೃಹದ್ವನದಿಂದ 2 ಕೋಶ ದೂರ ಮಧುರೆ ಇತ್ತಲ್ಲ,
ಅಲ್ಲಿಯವನ ಅಲ್ಲಿ ದಾಟಬೇಕು. ಇವನೇ ಮಾಡಿದ ತೀರಕ್ಕೆ ಅಲ್ಲಿ ಬಂದಿದ್ದಾರೆ, ಅಲ್ಲೇ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದಾನೆ. ಈಗೆಲ್ಲ ಹೋಗಿಲ್ಲ. ಈಗ ಈ ಸಂದರ್ಭದಲ್ಲಿರುವಾಗಲೇ ಪೂತನ ಎಂಬುದಕ್ಕಂಥವಳು ಏನಿದ್ದಾಳೆ ಅವಳು ಬಂದಿದ್ದಾಳೆ. ಅವಳು ಧಾತ್ರಿ ಕಂಸಸ್ಯ ಪೂತನ. ಪೂತನ ಎಂಬುದಕ್ಕಂಥವಳು ಹಿಂದಿನ ತ್ರೇತಾಯುಗದಲ್ಲಿ ತಾಟಿಕೆಯಾಗಿ ಅವತಾರ ಮಾಡಿ ಸುಕೇತು ಎಂಬುದಕ್ಕಂಥವನ ಮಗಳಾಗಿ ಹುಟ್ಟಿ ಅಲ್ಲಿ ಶಾಪವನ್ನು ಪಡ್ಕೊಂಡು ದೊಡ್ಡ ರಾಕ್ಷಸಿಯಾಗಿ ಎಷ್ಟೋ ಜನ ಋಷಿ ಮುನಿಗಳನ್ನು ಅವಳು ತಿಂದು ಹಾಕಿದ್ದಂತಹ ದುಷ್ಟ ರಾಕ್ಷಸಿಯಾಗಿದ್ದವಳು. ಅದೇ ರಾಕ್ಷಸಿ ಈಗ ಊರ್ವಶಿಯೊಂದಿಗೆ ಇವಳು ದೇವದರ್ಶಿ ಸೇರಿದ್ದಾಳೆ. ಇವಳು ಅವಳೇನಿದ್ದಾಳೆ ಪೂತನ ಎಂಬತಕ್ಕಂಥವಳು ಅಲ್ಲಿ ಬಂದಿದ್ದಾಳೆ. ಇಲ್ಲಿ ಒಂದು ನಿಯಮ ನಾವು ತಿಳ್ಕೋಬೇಕು. ಊರ್ವಶಿ ಯಾಕೆ ಸೇರಿಕೊಂಡಿದ್ಲು ಅಂತ ನಮ್ಮ ಪ್ರಶ್ನೆ ಬರುತ್ತೆ. ವಸ್ತುತಃ ಊರ್ವಶಿ ಏನಿದ್ದಾಳೆ ಕುಬೇರನ ಹೆಂಡತಿಯಂತೆ ಇದ್ದವಳು. ಕುಬೇರನ ಹೆಂಡತಿ ಆಗಿರುವಾಗ ಅವಳು ವೇಶ್ಯಾಸ್ತ್ರೀಯಂತೆ ಅವಳು ಮಾಡಿದರೂ ಕೂಡ ಅವರು ಕುಬೇರನ ಹೆಂಡತಿ ಆಗಿರುವಾಗ ಪರಪುರುಷನನ್ನು ಅವಳು ಇಷ್ಟಪಟ್ಟರು ಅಂತ ಹೇಳಿದ್ರೆ ಅದು ವ್ಯಭಿಚಾರ ಮಾಡಿದಂತೆ. ಹೀಗಿರುವ ಅವಳು ತುಂಗುರು ಎಂಬತಕ್ಕಂಥ ಒಬ್ಬ ಗಂಧರ್ವನನ್ನು ಅವಳು ಪ್ರೇಮಿಸಿದ್ದವಳು. ಇದರಿಂದಾಗಿ ಕುಬೇರ ಶಾಪ ಕೊಟ್ಟ, ನಿಮಗೆ ರಾಕ್ಷಸಿಯ ಶರೀರದಲ್ಲಿ ಪ್ರವೇಶವಾಗಲಿ ಎಂದ. ಹಾಗಾಗಿ ಊರ್ವಶಿ ಬಂದು ಈ ಪೂತನೆಯಲ್ಲಿ ಸೇರ್ತಾ ಇದ್ದಾಳೆ. ತಾಟಕಿಯೂ ಇದ್ದಾಳೆ. ಇಲ್ಲ ರತ್ನಾವಲಿ ಎಂಬುದಕ್ಕಂಥ ಒಬ್ಬ ಬಲಿಚಕ್ರವರ್ತಿಯ ಮಗಳೂ ಕೂಡ ಇಲ್ಲಿದ್ದಾಳೆ ಎಂಬುದನ್ನು ಬ್ರಹ್ಮವೈವರ್ತ ಪುರಾಣ ಹೇಳಿದೆ. 3 ಜನ ಇಲ್ಲಿದ್ದಾರೆ. ಕೃಷ್ಣ ಪರಮಾತ್ಮ ಮಲಗಿರುವಾಗ ಯಶೋಧಾದೇವಿ ಇದ್ದಾಳಲ್ಲ, ಅವಳ ಹತ್ರ ಬಂದು ಇವಳು ಪೂತನ ಬಂದರೆ ಇದು 7ನೇ ದಿವಸ ಅಷ್ಟೇ ಇದು. ಆ ಸಂದರ್ಭದಲ್ಲಿ ಅವಳಿಗೇನೋ ಪಾಪ ನಿದ್ದೆಯಂತೆ ಇವಳ ಮಾಯೆಯಿಂದ ಸುಂದರವಾದ ರೂಪ ಬೇರೆ ಧಾರಣೆ ಮಾಡ್ಕೊಂಡ್ಬಂದಿದ್ದು. ಚೆನ್ನಾಗಿದ್ದಾಳ, ಒಳ್ಳೆಯವಳಾಗಿರಬೇಕು ಅಂತ ಹೇಳಿದ್ದೆ. ಅವಳು ತಿಳ್ಕೊಂಡು ಮಗುವನ್ನು ಎತ್ಕೊಂಡು ಹಾಲು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅವನಿಗೆ ಆ ಎದೆ ಹಾಲಿನಲ್ಲಿ ಕಾಲಕೂಟ ವಿಷವನ್ನೇ ಅವಳು ತುಂಬಿಸ್ಕೊಂಡು ಬಂದಿದ್ದವಳು. ಕೃಷ್ಣ ಪರಮಾತ್ಮ ಕೊಂದು ಹಾಕಬೇಕು ಅಂತೇಳಿ. ಊರ್ವಶಿ ಇದ್ದಾಳ, ಅವಳು ಕೂಡ ಅಲ್ಲಿದ್ದಳು. ತನ್ನ ಎದೆ ಹಾಲಿನಲ್ಲಿ ನಿಜವಾದ ಭಕ್ತಿಪೂರ್ಣವಾದ ರಸವನ್ನು ತುಂಬಿಸ್ಕೊಂಡು ಬಂದಿದ್ಳು. ಹೀಗಾಗಿ ಇಬ್ಬರ ಹಾಲನ್ನು ಪರಮಾತ್ಮ ಕೊಡದ. ಒಬ್ಬರ ಹಾಲನ್ನು ಕೂಡ ನಿಜವಾದ ಹಾಲನ್ನು ಭಕ್ತಿಯಿಂದ ಕೊಟ್ಟಿದ್ದು ಸ್ವೀಕಾರ ಮಾಡಿ ಆ ಊರ್ವಶಿಗೆ ಈ ರಾಕ್ಷಸಿಯ ಶರೀರದಲ್ಲಿ ಪ್ರವೇಶ ಮಾಡಿರುವ ಏನು ಶಾಪ ಇತ್ತು ಅದನ್ನು ಪರಿಹಾರ ಮಾಡಿದ ಪರಮಾತ್ಮ. ಇವಳು ಕೃಷ್ಣ ಪರಮಾತ್ಮ ಕೊಲ್ಲಿಕ್ಕೆ ಅಂತ ಬಂದ ಹಾಲು ಕೊಳ್ಳಿಕ್ಕೆ ಬಂದವಳು. ಆ ಕೃಷ್ಣ ಪರಮಾತ್ಮ ಅವಳನ್ನು ಕೊಂದು ಹಾಕಿ ಅವಳೇನು ವಿಷ ಕೊಟ್ಟಿದ್ಲು ಅದನ್ನು ಅವಳಿಗೆ ವಾಪಸ್ ಕಳಿಸಿಬಿಟ್ಟ. ಹೀಗಾಗಿ ತನ್ನ ವಿಷದಿಂದ ತಾನೇ ಸತ್ತು. ಇದರಿಂದ ವಾದಿರಾಜರು ಹೇಳುವಂತೆ ತಥಾ ಹಿ ಕೃತ್ಯ ಮಹತಿ ಪ್ರಯುಕ್ತ. ಮಾಟವನ್ನು ಮಹಾನುಭಾವರ ಮೇಲೆ ಪ್ರಯೋಗ ಮಾಡಿದರೆ ಅದು ಅವರನ್ನೇನೂ ಮಾಡದೆ ಅದು ಪುನಃ ಯಾರು ಬಿಟ್ಟರೋ ಅವರ ಮೇಲೆ ಬಂದು ಅಡರುವಂತೆ. ಹಾಗೆ ಅವಳ ವಿಷ ಅವಳಿಗೆ ತಲುಪಿತು, ಅವಳೇ ಸತ್ತು ಅಂತ ಹೇಳ್ತಾರೆ. ಹೀಗೆ ಪೂತನ ಜೀವಿತಾಹಾರಿ ಎಂಬುದಕ್ಕಂಥ ಒಂದು ಇದನ್ನು ಪಡ್ಕೊಂಡಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ದೇವಕ್ಯಾಂ ನಂದನಂದಿ. ದೇವಕ್ಯಾಂ ನಂದನಂದಿ. ನಂದನನ್ನೂ ಕೂಡ ನಂದ ಅಂದರೆ ನಂದಗೋಪಾಲ ಮತ್ತು ನಂದ ಇದ್ದಾನಲ್ಲ ಅವನು ಮತ್ತು ಆ ನಂದನ ಪತ್ನಿಯಾಗತಕ್ಕಂಥ ಯಶೋಧ ಅವಳನ್ನು ಕೂಡ ಆನಂದಪಡಿಸಿದವನು. ಶಿಶುವಧ ವಿಹಿತಾಂ ಪೂತನಾಂ. ಶಿಶುವಧಕ್ಕಾಗಿ ವಿಹಿತವಾದವಳು ಕಂಸನಿಂದ ಅವನನ್ನು ಪೂತನಾಂ ಯೋ ಜಘಾನ ಅಂತಾಯಿತು. ಮುಂದೆ ಪೂತನ ನಿಗ್ರಹ ಆದ ಮೇಲೆ ಮುಂದೆ ಶಕಟಾಸುರ ಎಂಬುದಕ್ಕಂಥ ಏನಿದ್ದಾನೆ ಅವನನ್ನು ಸಂಹಾರ ಮಾಡಬೇಕು. ಕೃಷ್ಣ ಪರಮಾತ್ಮ ಈಗ 3 ದಾಟಿ 4ನೇ ತಿಂಗಳಿಗೆ ಕಾಲಿಟ್ಟಿದ್ದಾನೆ. ಅದಕ್ಕೆ ಉಪನಿಷ್ಕ್ರಮಣ ಅಂತ ಅದಕ್ಕೆ ಹೇಳ್ತಾರೆ. ಉಪನಿಷ್ಕ್ರಮಣ ಅಂತ ಅದಕ್ಕೆ ಹೇಳ್ತಾರೆ. ಅದೇ ದಿನ ರೋಹಿಣಿ ನಕ್ಷತ್ರ ಕೂಡ ಬಂದಿದೆ. ಹುಟ್ಟಿದ ದಿನವೇನೆ ಹುಟ್ಟಿದ ಹಬ್ಬ ಬೇರೆ, ಉಪನಿಷ್ಕ್ರಮಣ ಬೇರೆ, ಆ ಉತ್ಸವ ಬಂದಿದೆ. ಇದೆಲ್ಲ ಭಾರಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಮಗು ಎಂಬುದಕ್ಕಂಥದ್ದು 3 ಅಥವಾ 4ನೇ ತಿಂಗಳಿಗೆ ತುಂಬಿದಾಗ ಅದು ಒಳ್ಳೆಯ ಒಂದು ತಾರಾಬಲ ಇರುವಾಗ ನಾವು ಮನೆಯಿಂದ ಮಗುವನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಈ ಮಧ್ಯೆ ಸೂರ್ಯನ ದರ್ಶನ ಮಾಡಿಸ್ಬೇಕು. ಇದರಿಂದ ಆಯುಷು ಆರೋಗ್ಯ ಎಲ್ಲ ಜಾಸ್ತಿ ಆಗುತ್ತೆ ಎಂಬುದಾಗಿ ಶಾಸ್ತ್ರ ಹೇಳಿದೆ. ಹಾಗಾಗಿ ಅವರು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಮಗು ಹುಟ್ಟಿರತಕ್ಕಂಥ ಮೊದಲ ವರ್ಷ ಪ್ರತಿ ತಿಂಗಳೂ ಕೂಡ ಜನ್ಮ ನಕ್ಷತ್ರದಂದು ಕೂಡ ಹುಟ್ಟಿದ ಹಬ್ಬ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ನಾವು ಅದನ್ನು ಬಿಟ್ಟು ಯಾವುದೋ ಒಂದು ವರ್ಷಕ್ಕೆ ಮಾತ್ರ ಅಶಾಸ್ತ್ರೀಯವಾದಕ್ಕಂಥ ಒಂದು ವರ್ಧಂತಿ ಉತ್ಸವ ನಾವು ಮಾಡ್ತಾ ಇದ್ದೇವೆ. ಶಾಸ್ತ್ರವಿಹಿತವಾದ ಪ್ರತಿ ತಿಂಗಳೂ ಕೂಡ ಆ ನಕ್ಷತ್ರದಲ್ಲಿ ಮಾಡಿ ಒಂದು ಧನ್ವಂತರಿ ಹೋಮವನ್ನು ಮಾಡಿದರೆ ಮಕ್ಕಳಿಗೆ ಆಯಾಯ ತಿಂಗಳಲ್ಲಿ ಬರತಕ್ಕಂಥ ರೋಗಾದಿಗಳು ಬಾಧಿಸುವುದಿಲ್ಲ, ಅವರು ಆರೋಗ್ಯವಂತರಾಗಿರ್ತಾರೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾರೆ. ಹಾಗೆ ಇದಕ್ಕೆ ಈ ಉಪನಿಷ್ಕ್ರಮಣ ಎಂಬತಕ್ಕಂಥ ಕರ್ಮಕ್ಕೆ ಔತ್ಥಾನಿಕ ಕರ್ಮ ಅಂತ ಕರೆದಿದ್ದಾರೆ. ಇದೇ ದಿವಸ ಏನಾಯಿತು ಅಂದರೆ ಅವನು ಬೋರ್ಳು ಬೇರೆ ಬಿದ್ದಿದ್ದ 3 ಸೇರ್ತು ಈಗ. ಹಾಗಾಗಿ ದೊಡ್ಡ ಉತ್ಸವ ನಡೀತಾ ಇದೆ. ಎಲ್ಲ ಹೆಣ್ಣು ಮಕ್ಕಳೆಲ್ಲ ಸೇರಿದ್ದಾರೆ. ವಾದ್ಯ ಗೀತೆಗಳು, ಬ್ರಾಹ್ಮಣರ ವೇದಘೋಷಗಳು
ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಸ್ವಸ್ತಿ ಪುಣ್ಯಾಹವಾಚನವನ್ನು ಮಾಡಿಸಿದ್ದಾಳೆ. ಅಭ್ಯಂತರ ಆಯಿತು. ಆದರೆ ಇದಕ್ಕಿದ್ದಾಗ ಮಗುವಿಗೆ ಒಂದು ಆಕಳಿಕೆ ಬರಲಿ ಶುರು ಆಯಿತು. ಪಾಪ ನಿದ್ದೆ ಮಾಡುತ್ತೆ ಅಂತ ಹೇಳಿಬಿಟ್ಟು ಅವಳೇ ಮಾಡಿದ್ಲು. ಅವರೆಲ್ಲ ನೋಡಿದ, ಯಾರೇನು ಬರಲಿಲ್ಲ. ಕಡೆ ಕೋಪ ಬಂತು. ಕೋಪದಿಂದ ತನ್ನ ಮೃದುವಾಗಿರತಕ್ಕಂಥ ಒಂದು ಪಾದದಿಂದ ಒಂದು ಹೊಡೆದ ಕೂಡಲೇ ಆ ಚಕ್ರದ ಅಚ್ಚಿ ಇರುತ್ತಲ್ಲ, ಅದರಲ್ಲಿ ಶಕಟಾಸುರ ಎಂಬತಕ್ಕಂಥ ಒಬ್ಬ ರುದ್ರವರದಿಂದ ದರ್ಪಿಷ್ಠನಾದ ಒಬ್ಬ ದೈತ್ಯ ಕಂಸನ ಭೃತ್ಯ ಅಲ್ಲಿ ಕೂತಿದ್ದ. ಅವನ ಮೇಲೆ ಬಿದ್ದು ಕೊಲ್ಲಬೇಕು ಅಂತಿದ್ದ. ಕೃಷ್ಣ ಪರಮಾತ್ಮಗೆ ಬಿದ್ದು ಹೊಡೆದ ಕೂಡಲೇ ಆ ಗಾಡಿ ಸಹಿತವಾಗಿ, ಗಾಡಿ ಮೇಲಿದ್ದ ಹಾಲು ಮೊಸರು ಮೊದಲಾದಕ್ಕಂಥ ಎಲ್ಲ ವಸ್ತುಗಳ ಸಹಿತವಾಗಿ ಎಷ್ಟೋ ದೂರ ಹೋಗಿ ಬಿತ್ತು. ಆ ದೈತ್ಯನು ಕೂಡ ಭಯಂಕರವಾದಕ್ಕಂಥ ತನ್ನ ರೂಪವನ್ನು ತೋರಿಸ್ತಾ ಅವನು ಕೂಡ ಕೆಳಗಡೆ ಬಿದ್ದು ಸತ್ತ. ಹೀಗೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾನಂತೆ. ಅದನ್ನು ಉತ್ಥಾನ ಔತ್ಸುಕ್ಯ ಕಾಲೇ ರಥಚರಣಗತಂ, ರಥದ ಗಾಡಿಯ ಅಚ್ಚಿನಲ್ಲಿರತಕ್ಕಂಥ ಚಾಸುರಂ, ಅಸುರ ಯಾರವನು? ಶಕಟಾಸುರ. ಅವನನ್ನು ಪಾದಘಾತ ಕೇವಲ ಮೃದುವಾದ ಪಾದದ ಸ್ಪರ್ಶದಿಂದಲೇ ಅವನಿಗೆ ಭಯಂಕರವಾದ ಮರಣಾಂತಿಕ ಪೆಟ್ಟನ್ನು ಪರಮಾತ್ಮ ಮುಟ್ಟಿದ್ದರಿಂದ ಕೊಟ್ಟಿದ್ದಾನೆ. ಅಂದರೆ ಆ ಪರಮಾತ್ಮನ ಅಂಗುಷ್ಟದ ಶಕ್ತಿ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ಇದೇ ಸಂದರ್ಭದಲ್ಲಿ ತೃಣಾವರ್ತ ಇವರೆಲ್ಲ ಆಶ್ಚರ್ಯ ಆಯಿತು. ಇವರಿಗೆ ಇದೇನು ಯಾವ ಉತ್ಪಾತವೂ ಇಲ್ಲದೇನೆ ಇದ್ದಕ್ಕಿದ್ದ ಈ ಗಾಡಿ ಇಷ್ಟು ಮೇಲೆ ಹಾರಿ ಆ ಪಾತ್ರೆಗಳೆಲ್ಲ ಬೀಳಿಸಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅಲ್ಲಿ ಆಟ ಆಡ್ತಾ ಇರತಕ್ಕಂಥ ಮಕ್ಕಳೆಲ್ಲ ಹೇಳ್ತಾರೆ, ಈ ಮಗುವೇ ಕಾಲಿಂದ ಒದ್ದಿದ್ದು ನಾವು ನೋಡಿದ್ವಿ ಅಂತ ಹೇಳಿದ್ರೆ ಅವ್ರು ಯಾಕೋ ಅಷ್ಟು ವಿಶ್ವಾಸ ಬರಲ್ಲ. ಇನ್ನು 4 ತಿಂಗಳಾಗಿಲ್ಲ, ಈ ಮಗು ಇಷ್ಟು ದೊಡ್ಡ ಪಾತ್ರೆಗಳಿಂದ, ಅದು ಪಾತ್ರೆಗಳಿಂದ ಹಾಲು ಮೊಸರು ಎಲ್ಲ ವಸ್ತುಗಳು ತುಂಬಿದೆ, ಆ ಪಾತ್ರೆ ಸಹಿತವಾದ ಇದನ್ನು ಬಿಸಾಕೋದು ಅಂದರೆ ಅದು ಅರ್ಥವಿಲ್ಲದ ಮಾತು ಅಂತ ಅವರು ಅಂದ್ಕೊಂಡ್ರು. ಆದರೂ ಕೂಡ ಬ್ರಾಹ್ಮಣರಿಂದ ಗ್ರಹಪೀಡ ಇರಬೇಕು ಅಂಥೇಳಿ ಸ್ವಸ್ತಿ ಪುಣ್ಯಾಹವಾಚನ ಮಾಡಿ ಸ್ನಾನ ಮಾಡಿಸಿ ಪುನಃ ಹಾಲು ಕೊಟ್ಟು ಮಲಸಿದ್ದ ಪರಮಾತ್ಮನನ್ನು. ಮುಂದೆ ಒಂದು ದಿವಸ ಯಶೋಧಾದೇವಿ ಇದ್ದಾಗ ಕೃಷ್ಣ ಪರಮಾತ್ಮನ ಹೀಗೆ ತೃಣೀಕೃತ ತೃಣಾವೃತ್ತ ಅಂತ ಹೇಳಿದ್ದಾರೆ. ತೃಣೀಕೃತ ತೃಣಾವೃತ್ತ ಎಂಬತಕ್ಕಂಥ ಒಬ್ಬ ದೈತ್ಯ, ಅವನು ಬಿರುಗಾಳಿ ವೇಷದಲ್ಲಿ ಬರುವವನು. ಒಂದು ಸಾರಿ ಬಿರುಗಾಳಿಯಿಂದ ಬಂದ ಅಂದರೆ ಆ ಪ್ರದೇಶದಕ್ಕಂಥ ಎಷ್ಟೇ ಪರ್ವತಗಳನ್ನು ಬಿಡೋದಿಲ್ಲ, ಬೇಕಾದ್ರೆ ಎತ್ಕೊಂಡು ಹೋಗಬಲ್ಲ ಸಾಮರ್ಥ್ಯವುಳ್ಳಂತಹ ಒಬ್ಬ ಕಂಸನ ಭೃತ್ಯ. ಅವನ ಆದೇಶದಂತೆ ಕೃಷ್ಣ ಪರಮಾತ್ಮನನ್ನು ಕೊಲ್ಲಬೇಕು ಅಂತ ಅವನು ಬಂದಿದ್ದಾನೆ. ಯಶೋಧಾದೇವಿ ಮಗುವನ್ನು ತೊಡೆ ಮೇಲೆ ಆಡಿಸ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಪರಮಾತ್ಮ ಭಾರ ಆಗುವಂತೆ. ಭಾರ ಅಂದ್ರೇನು? ದೊಡ್ಡ ಪರ್ವತ ಹೊತ್ತದಂತೆ ಅಷ್ಟು ಭಾರ ಆಗುವಂತೆ. ಅಂದರೆ ಇದು ಗರಿಮಾ ಸಿದ್ಧಿ ಪರಮಾತ್ಮಂದು. ಬೇರೆ ದೇವತೆಗಳಿಗೆ ಆ ಒಂದು ಗರಿಮಾ ಸಿದ್ಧಿ ಇರುತ್ತೆ ಅಂತ ಹೇಳಿದ ಮೇಲೆ, ಇಲ್ಲಿ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಎಲ್ಲ ಸಿದ್ಧಿಗೂ ಎಲ್ಲ ಶಕ್ತಿಗೂ ಅವನೇ ಮೂಲ. ಆದ್ದರಿಂದ ಅವನಿಗಿಲ್ಲದೆ ಇರುತ್ತಾ ಭಾರ ಆದಂತೆ. ಹೊರಲಿಕ್ಕೆ ಆಗಲಿಲ್ಲ, ಎಷ್ಟು ಭಾರ ಆಗಿಬಿಟ್ಟಿಯೋ ಎಂಬುದಾಗಿ ನೆಲದ ಮೇಲೆ ಇಟ್ಲು. ಆಗ ತಕ್ಷಣ ಇವನಿಗೇನು ತೊಂದರೆ ಆಗಬಾರ್ದು ಅಂತ ಪರಮಾತ್ಮನ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾಳೆ. ಮನೆ ಕೆಲಸಕ್ಕೆ ಹೋದ್ಲು. ಅಷ್ಟರಲ್ಲಿ ಕಂಸವೃತ್ತಿಯಾದ ತೃಣಾವರ್ತ ಬಂದ. ಭಯಂಕರವಾದಕ್ಕಂಥ ಸುಂಟ್ರ ಗಾಳಿ ಆ ರೂಪದಲ್ಲಿ ಬಂದು ಒಬ್ಬರು ಕಾಣಿಸಂತೆ ಎಲ್ಲರ ಕಣ್ಣು ಕೂಡ ಮಣ್ಣೆರಚಿ ಅವನು ಆ ಮಗುವನ್ನು ಎತ್ಕೊಂಡು ಅಂತರಿಕ್ಷಕ್ಕೆ ಹೊಡೆ ಹೋಗಿದ್ದಾನೆ. ಕೃಷ್ಣ ಪರಮಾತ್ಮ ಅವನ ಕುತ್ತಿಗೆಯನ್ನು ಗಟ್ಟೆ ಇಟ್ಕೊಂಡಿದ್ದಂತೆ. ಉಸಿರು ಬಿಡ್ಲಿಕ್ಕಾಗ್ತಾ ಇಲ್ಲ ಅವನಿಗೆ. ಬಿರುಗಾಳಿ ದೇವತೆ ಅವನು, ಬಿರುಗಾಳಿ ದೈತ್ಯ. ಆದರೆ ಗಾಳಿ ಕೂಡ ಅವನಿಗೆ ಉಸಿರಾಡಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವನ ದೈತ್ಯನೂ ಕೂಡ ಬಿರುಗಾಳಿ ಎಂಬುದಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದು ಕೂಡ ಈ ಪರಮಾತ್ಮನ ಎಂಬುದನ್ನು ಪರಮಾತ್ಮ ಸೂಚನೆ ಮಾಡ್ತಾ ಇದ್ದಾನೆ. ಮಗುವಿನ ಸ್ಥಿತಿ ಏನಾಯಿತು ಅಂತ ಯಶೋಧಾದೇವಿ ಬಂದು ನೋಡ್ತಾಳೆ. ಅವಳು ಕೂಡ ಕಣ್ಣಿಗೆ ಮಣ್ಣಲ್ಲೇ ಬಿದ್ದು ಕೆಳಗಡೆ ಬಿದ್ದು ಅವಳ ಸ್ಥಿತಿ ಕೂಡ ಚಿಂತಾಜನಕ ಆಗೋಗುತ್ತೆ. ಎಲ್ಲ ಹೆಂಗಸರು ಓಡಿ ಬರ್ತಾರಂತೆ. ಗಾಳಿಯ ವೇಗ ಕಡಿಮೆ ಆದರೂ ಕೂಡ ಮುಂದೆ ನೋಡ್ತಾರೆ, ಕೃಷ್ಣನೇ ಕಾಣಿಸ್ತಾರೆ. ಎಲ್ಲಿ ಹೋದ ನೋಡ್ತಾ ಇದ್ದಾರೆ. ಆಗ ಆ ಸಂದರ್ಭದಲ್ಲಿ ಮೊದಲು ಕೃಷ್ಣ ಪರಮಾತ್ಮ ಕಲ್ಲು ಗುಂಡಿನಂತೆ ದೊಡ್ಡ ಭಾರ ಆಗಿಬಿಟ್ಟಿದ್ದ. ಕೃಷ್ಣ ಪರಮಾತ್ಮ ಸುಂಟ್ರ ಗಾಳಿ ರೂಪದಲ್ಲಿ ಹೋಗುವಾಗ ಹಗುರಾಗೋದ. ಅಂದರೆ ಲಘುವೂ ಆಗ್ತಾನೆ, ಭಾರವೂ ಆಗ್ತಾನೆ. ತೃಣಾವರ್ತ ಇದ್ದಾನಲ್ಲ, ಕೃಷ್ಣನನ್ನು ಹೊರ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಎತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವ್ನಿಗೆ ಉಸಿರು ಬಿಡಲಿಕ್ಕೂ ಆಗ್ತಾ ಅಂಥ ಸ್ಥಿತಿ ಆಗಿದೆ. ಸರಿ, ದೈತ್ಯನ ಕುತ್ತಿಗೆಯನ್ನು ಗಟ್ಟೆ ಹಿಡಿದಿದ್ದ. ಮೇಲಿಂದ ಬಿಟ್ಬಿಟ್ಟ. ಅವನು ಬಿದ್ದ ಕೂಡಲೇ ಅವನು ಕೆಳಗಡೆ ಬಂದು ಬಿದ್ದ. ಪ್ರಾಣ ಕಣ್ಣುಗಳೆಲ್ಲ ಮೇಲೆ ಹೋಯಿತು. ಅವನ ಮೇಲೆ ಬಂದು ಇವನು ಬಿದ್ದ. ಕೃಷ್ಣ ಪರಮಾತ್ಮ ಬಂದು ಬಿದ್ದ. ಹೀಗಂತೂ ಆ ಬಾಲಕೃಷ್ಣನ ಒಂದು ಮಹಿಮೆಯಲ್ಲಿ ತೃಣಾವರ್ತನನ್ನು ಪುಡಿ ಮಾಡಾಕಿದ್ದಾನೆ ಪರಮಾತ್ಮ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉತ್ಥಾನೋ ಚಕ್ರಾವರ್ತಂಚ ಮಾತ್ರ ಗುರು ಇತಿ ನಿಹಿತೋ. ತಾಯಿಯು ಏನಿಷ್ಟು ಭಾರಭೂತವಾಗಿದ್ದಾನೆ ಎಂಬುದಾಗಿ ಗುರು ಇತಿ ನಿಹಿತೋ ಭೂತಲೇ
ಭೂಮಿಲಿಟ್ಟರಂತೆ. ಆಗ ಚಕ್ರಾವರ್ತ ಅಂದರೆ ತೃಣಾವರ್ತ ಅವನು ಬಂದಂತೆ ಅವನನ್ನು ಕೊಂದು ಹಾಕಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಇದ್ದಾನವನು ಸೋ ಮಾಂ ಅವತಾತ್ ಅಂತ ಹೇಳ್ತಾರೆ. ಯೋ ಮಾತು ಜುಂಬಮಾನೋ ಜಗದಿದಂ ಅಖಿಲಂ ದರ್ಶಯನ್ ಅಂಕರೂಢೋ ಗರ್ಗೇಣ ಆಚೀರ್ಣ ನಾಮ ಕೃತರುಚಿರ ಮಹಾಬಾಲಲೀಲೋ ವಯಸ್ಸೈಃ ಗೋಪಿ ಗೇಹೇಶು ಭಾಂಡ ಸ್ಥಿತ ಉರುದಯಯ ಕ್ಷೀರ ದಧ್ಯಾಧಿ ಮುಷ್ಣನ್ ಮೃನ್ನಾಭಕ್ಷೀತಿ ಮಾತು ಸ್ವವದನ ಗ ಜಗತ್ ಭಾಸಯನ್ ಭಾಸತಾಮೆ. ಇದಕ್ಕೆ ಸಾಮಾನ್ಯ ಅರ್ಥ ಮತ್ತು ವಿಶೇಷ ಅರ್ಥಗಳಿದೆ. ಸಾಮಾನ್ಯ ಅರ್ಥ ಯೋ ಮಾತು ಜುಂಬಮಾನ, ತಾಯಿ ತೊಡೆ ಮೇಲೆ ಮಲಗಿದ್ದಾನೆ, ಒಂದು ಸಾರಿ ಆಕಳಿಸಿದಂತೆ ಆಗ ಇಡೀ ಜಗತ್ತನ್ನೇ ತೋರುತ್ತಾ. ಯೋ ಮಾತು ಜುಂಬಮಾನ ಜಗದಿದಂ ಅಖಿಲಂ ದರ್ಶಯನ್, 14 ಲೋಕಗಳನ್ನು ಕೂಡ ಪರಮಾತ್ಮ ದರ್ಶನ ಮಾಡಿಸಿದ್ದಾನೆ. ಇಲ್ಲಿ ಅಂಕರೂಢ, ತೊಡೆ ಮೇಲೆ ಮಲಗಿದ್ದವನು ಅಂತ ಅರ್ಥ. ಇದಾದ ಮೇಲೆ ಗರ್ಗೇಣ ಆಚೀರ್ಣ ನಾಮ, ಕೃಷ್ಣ ಪರಮಾತ್ಮ ನಂದಗೋಪನ ಮನೆಗೆ ಬಂದ ಮೇಲೆ ನಂದಗೋಪ ಏನಿದ್ದಾನೆ ಅವನು ವೈಶ್ಯ, ಇವನು ಕ್ಷತ್ರಿಯ. ಶ್ರೀಮದಾಚಾರ್ಯ ಹೇಳ್ತಾರೆ, ಯಾರು ಯಾವ ಜಾತಿಯಲ್ಲಿ ಹುಟ್ಟಿರ್ತಾರೆ ಅವರಿಗೆ ಆ ಸಂಸ್ಕಾರ ಆದರೆ ಮಾತ್ರ ಆ ಜಾತಿ ಭದ್ರ ಆಗುತ್ತೆ ಅಷ್ಟೆ. ಈಗ ವಸುದೇವ ಮತ್ತು ದೇವಕಿ ಏನಿದ್ದಾರೆ ಅವರಿಬ್ಬರು ಕೂಡ ಕ್ಷತ್ರಿಯರು. ಕ್ಷತ್ರಿಯರ ಸಂಸ್ಕಾರ ಆಗಲಿಲ್ಲ ಅಂದರೆ ಅವನು ಕ್ಷತ್ರಿಯ ಆಗೋದಿಲ್ಲ. ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಆಗೋದಲ್ಲ, ಸಂಸ್ಕಾರ ಆಗಬೇಕು ಮುಖ್ಯವಾಗಿರೋದು. ಈಗ ಕರ್ಣ ಇದ್ದಾನಲ್ಲ, ಅವನಿಗೆ ಜಾತಿ ಯಾವುದು? ತಾಯಿ ಜಾತಿಯಿಂದ ಕ್ಷತ್ರಿಯ, ಕುಂತಿಯವರು. ಆದರೆ ಅವನು ಕ್ಷತ್ರಿಯ ಆಗಲಿಲ್ಲ ಅವನು. ಯಾಕೆ? ಅವನ ಸಂಸ್ಕಾರ ಆಗಿದ್ದ್ಯಾವುದು? ಅಧಿರಥ ಇದ್ದಾನಲ್ಲ, ಅವನ ಸೂತನ ಸಂಸ್ಕಾರ, ಅದಕ್ಕೆ ಸೂತ ಅಂತ ಕರೆಯಲ್ಪಟ್ಟ. ಆದ್ದರಿಂದ ಅದೇ ಹೇಳ್ತಾರೆ ಶ್ರೀಮದಾಚಾರ್ಯ ಹೇಳುವಂತೆ, ಬ್ರಾಹ್ಮಣನಾಗಿ ಹುಟ್ಟಿದ್ದರೂ ಕೂಡ ಬ್ರಾಹ್ಮಣ ಸಂಸ್ಕಾರ ಆಗಲಿಲ್ಲ ಅಂದರೆ ಅವನನ್ನು ವ್ರಾತ್ಯ ಅಂತ ಕರೀತಾರೆ. ಹೇಗೋ ಹಾಗೆ ಅಕ್ಷತ್ರ ಸಂಸ್ಕಾರಯುತ ಕ್ಷತ್ರಿಯೋಪಿ ಸನ್. ಆದ್ದರಿಂದ ಗರ್ಗಾಚಾರ್ಯರು ಅವರ ವಂಶದ ಕುಲಪುರೋಹಿತರು. ಅವರನ್ನು ವಸುದೇವ ಇದ್ದಾರೆ, ಅವನು ಹೇಳ್ತಾನೆ, ನೀವು ಅವರಿಗೆ ಕೃಷ್ಣ ಪರಮಾತ್ಮನ ನಾಮಕರಣ ಮಾಡಿಬಿಡಿ ಅಂತ ಹೇಳ್ತಾರೆ. ಅವರು ಇಲ್ಲಿ ಬಂದರು. ಅವರು ಬಂದು ಕೃಷ್ಣನಿಗೆ ಕೃಷ್ಣ ಅಂತ ಹೆಸರಿಟ್ಟರು, ಬಲರಾಮನಿಗೆ ಬಲರಾಮ ಅಂತ ಹೆಸರಿಟ್ಟರು. ಅವನಿಗೆ ಗರ್ಗೇಣ ಆಚೀರ್ಣ ನಾಮ ಅಂದರೆ ನಾಮಕರಣವನ್ನು ಹೊಂದಿಸಲ್ಪಟ್ಟವನು ಗರ್ಗಾಚಾರ್ಯರಿಂದ. ಕೃತರುಚಿರ ಮಹಾಬಾಲಲೀಲ, ಪರಮಾತ್ಮ ಇದ್ದಾನೆ ಬಾಲಲೀಲೆಗಳನ್ನು ಬೇಕಾದಷ್ಟು ಮಾಡಿದ್ದಾನೆ. ಅದು ಹಾಲು ಮೊಸರನ್ನು ಕದಿಯೋದಾಗಿರ್ಬೋದು, ಅಥವಾ ಗೋವುಗಳನ್ನು ರಕ್ಷಣೆ ಮಾಡೋದಾಗಿರ್ಬೋದು, ಗೋವುಗಳನ್ನು ಬಿಡಿಸೋದಾಗಿರ್ಬೋದು ಬೇಕಾದರೆ, ಅಥವಾ ಇನ್ನೂ ಬೇಕಾದಷ್ಟು ಅಂಬೆಗಾಲಿನಿಂದ ಹೋಗಿ ಎಲ್ಲರ ಮನೆಗಳಿಗೆ ಹೋಗಿ ಲೂಟಿ ಮಾಡಿರತಕ್ಕಂಥದ್ದು, ಇದೆಲ್ಲ ಆ ಕಥೆಗಳೆಲ್ಲ ಅದರಲ್ಲಿದೆ. ಅದು ತನ್ನ ವಯಸ್ಸರಾಗಿರ್ತಕ್ಕಂಥ ಮಿತ್ರರಿಂದ ಕೂಡಿಕೊಂಡು ಕೃತ ರುಚಿರ ಮಹಾಬಾಲಲೀಲೆಯರು ಅಂಥದ್ದನ್ನು ಪರಮಾತ್ಮ ಮಾಡಿ ತೋರಿಸಿದ್ದಾನೆ. ಯಾವುದು? ಗೋಪಿ ಗೇಹೇಶು ಭಾಂಡ ಸ್ಥಿತಂ ಅಂತ. ಗೋಪಿಕಾ ಸ್ತ್ರೀಯರ ಮನೆಗಳಲ್ಲಿರತಕ್ಕಂಥ ಭಾಂಡ ಅಂದರೆ ಪಾತ್ರೆಗಳು ಅಥವಾ ಮಡಿಕೆಗಳು, ಅಲ್ಲಿ ಇರತಕ್ಕಂಥ ಯಾವುದು? ಹಾಲು ಮೊಸರು ಬೆಣ್ಣೆ ಮೊದಲಾದವುಗಳನ್ನು ಉರುದಯ ಕ್ಷೀರ ದಧ್ಯಾದಿ ಮುಷ್ಣ ಕಳ್ತನ ಮಾಡ್ತಾ. ಅದೇನೆಂದರೆ ಪರಮಾತ್ಮ ಪ್ರತಿಯೊಂದು ತನ್ನ ವ್ಯಾಪಾರದಲ್ಲಿಯೂ ಕೂಡ ನಮಗೆ ನೀತಿಯನ್ನು ತೋರಿಸ್ತಾ ಇರ್ತಾರೆ. ಇಲ್ಲಿ ನೋಡಿ, ಎಷ್ಟೋ ಜನ ಏನು ಮಾಡೋದು, ಕೃಷ್ಣ ಪರಮಾತ್ಮನಿಗೆ ಹಾಲು ಮೊಸರು ಯಾವುದೂ ಸಿಗಬಾರ್ದು, ಬೆಣ್ಣೆಗೂ ಸಿಗಲೇಬಾರ್ದು ಅವನಿಗೆ ಅಂತ ತೀರ್ಮಾನ ಮಾಡಿ ಭದ್ರ ಮಾಡಿ ಇಟ್ಟಿದ್ದರಂತೆ. ಕೃಷ್ಣ ಪರಮಾತ್ಮ ಅವರ ಮನೆಗೆ ಹೋಗಿ ತಾನು ತಿನ್ನದೇನೆ ಅದೆಲ್ಲವನ್ನು ಕೂಡ ಬೆಕ್ಕುಗಳಿಗೆ ಹಾಕದ. ಬೆಕ್ಕು ಮರ್ಕಟ ಎಲ್ಲ ಬೇರೆ ಪ್ರಾಣಿಗಳು ತಿಂದು ಹೋದವು. ಇದರಿಂದ ಅರ್ಥ ಏನು ಬರುತ್ತೆ? ಪರಮಾತ್ಮ ಕೊಟ್ಟಿರತಕ್ಕಂಥ ಸಂಪತ್ತನ್ನು ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆಮೇಲೆ ಸ್ವೀಕಾರ ಮಾಡಿದ ದೋಷ ಬರುವುದಿಲ್ಲ. ಪರಮಾತ್ಮನ ಕೊಡದೇ ಇದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಇತರರ ಪಾಲಾಗುತ್ತೆ ಎಂಬತಕ್ಕಂಥ ನೀತಿಯನ್ನು ಪರಮಾತ್ಮ ಅಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಇನ್ನೊಂದಿದೆ, ಕೃಷ್ಣ ಪರಮಾತ್ಮ ತಿನ್ನಬಾರ್ದು ಅಂತಿದ್ದವರು ಬೇಕಾದಷ್ಟು ಪುಣ್ಯ ಮಾಡಿರ್ತಾ ಇದ್ರು ಹಿಂದೆ. ಆ ಪುಣ್ಯವನ್ನೂ ಕದ್ದ, ಹಾಲು ಮೊಸರು ಬೆಣ್ಣೆಯನ್ನು ಕದ್ದ. ಇನ್ನು ಕೆಲವರು ಇರ್ತಾ ಇದ್ದರು, ಪುಣ್ಯವಂತರಾಗಬೇಕಪ್ಪ ನಾವು, ನಮಗೂ ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಯಾರು ಇಷ್ಟಪಡ್ತಾ ಇದ್ದರು. ಕೃಷ್ಣ ಪರಮಾತ್ಮ ಬಂದು ಹಾಲು ಕುಡಿಲಿ ಅಂತ ಯಾರು ಭಕ್ತಿಯಿಂದ ಕೇಳ್ತಾ ಇದ್ದರು, ಅಂಥವ್ರ ಮನೆ ತಾನೇ ಬಂದು ಕೃಷ್ಣ ಪರಮಾತ್ಮ ಹಾಲು ಮೊಸರೆಲ್ಲ ತಿಂದು ಅವರಿಗೆ ಕ್ಷೀರ ಸಾಗರ ಏನಿದೆ ಅದನ್ನು ಪರಮಾತ್ಮ ಕರುಣಿಸ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಸ್ಥಿತಂ ಉರುದಯ, ಉತ್ಕೃಷ್ಟವಾದ ದಯೆಯಿಂದ ಕ್ಷೀರ ದಧ್ಯಾದಿ ಮುಷ್ಣನ್. ಒಂದು ಸಾರಿ ಪರಮಾತ್ಮ ಏನಿದ್ದಾನೆ ಅವನು ಆಟ ಆಡ್ತಾ ಇರುವಾಗ ಬಲರಾಮಾದಿಗಳು ನೋಡ್ತಾ ಇರುವಂತೆಯೇ
ಅವನು ಮಣ್ಣನ್ನು ತೆಗೆದು ಬಾಯಲ್ಲಿ ಹಾಕ್ಕೊಂಡಿದ್ದಾನೆ. ಆದರೆ ಅವರೆಲ್ಲ ಹೋಗಿ ಹೇಳ್ತಾರೆ, ನೋಡಮ್ಮ ಕೃಷ್ಣ ಇದ್ದಾನಲ್ಲ ಅವನು ಮಣ್ಣು ತಿಂದಿದ್ದಾನೆ ಅಂತ ಹೇಳ್ತಾರೆ. ಜಗಾಸ ಮೃತ್ತಿಕಾಂ ದೇವ ಕದಾಚಿನ್ ಲೀಲೆಯ ಹರಿ, ಮಣ್ಣಾಗಿ ತಿನ್ನಬೇಕಾಗಿತ್ತು ಅವನು, ಅದು ಲೀಲೆಯ ಹರಿ, ಅದೊಂದು ಲೀಲೆ, ಪರಮಾತ್ಮನ ಮಕ್ಕಳು ಮಾಡುವ ಲೀಲೆಯನ್ನು ಅವನು ತೋರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಆಚಾರ್ಯ ಹೇಳ್ತಾರೆ, ಅಂದರೆ ಮಣ್ಣು ಯಾಕೆ ತಿಂದ ಪರಮಾತ್ಮ ಅಂದರೆ ಮಣ್ಣಿನಿಂದ ಕಾಯ, ಶರೀರ ಮಣ್ಣಿನಿಂದ ಕಾಯ. ಈಗ ಪರಮಾತ್ಮ ಬಾಯಿ ತೆಗಿ ಅಂತ ಹೇಳಿದಾಗ 14 ಬ್ರಹ್ಮಾಂಡವನ್ನು ತೋರಿಸ್ಬೇಕಾಗತ್ತೆ, 14 ಲೋಕಗಳನ್ನು ತೋರಿಸ್ಬೇಕಾಗತ್ತೆ. ಅದು ಪ್ರಕೃತಿ ನಿರ್ಮಿತವಾದಕ್ಕಂಥ ಈ ಜಗತ್ತನ್ನು ತೋರಿಸಬೇಕಾಗಿದ್ದರೆ ಪ್ರಾಕೃತಿಕ ಸಂಬಂಧ ಸ್ವಲ್ಪವೂ ಇಲ್ಲದಿದ್ದರೆ ಹಾಗೆ, ಅದು ಉಪಾದಾನ ಕಾರಣ ಯಾವುದು ಮಣ್ಣು, ಅದನ್ನು ಪರಮಾತ್ಮ ಬಾಯಲ್ಲಿ ಹಾಕ್ಕೊಂಡು ಅದನ್ನೇ ಅಭಿವೃದ್ಧಿ ಮಾಡಿ ತೋರಿಸ್ದ ಅಂತ ವಾದಿರಾಜರು ಅದನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಅಥವಾ ಇನ್ನೊಂದು ರೀತಿಯೂ ಕೂಡ ಹೇಳತಕ್ಕಂಥದ್ದಿದೆ. ಈಗಾಗಲೇ ಹಾಲು ಮೊಸರು ಬೆಣ್ಣೆ ಎಲ್ಲ ತಿಂದಿದ್ದ ತಾಯಿ ಇದ್ದಾಳಲ್ಲ, ಅವಳು ಬಂದು ಕೂಡಲೇ ಅವರೆಲ್ಲ ದೂರು ಕೊಡ್ತಾರೆ ಅಂಥೇಳಿ ಎಲ್ಲಿ ಯಾರ ಮನೆಗೆ ಹೋಗಿದ್ದೀವಿ ತಿನ್ನಲಿಕ್ಕೆ, ಎಲ್ಲಿ ಬಾಯಿ ತೆಗಿ ಅಂತ ಹೇಳಿದ ಕೂಡಲೇ ಅವನೇ ಮಾಡ್ದ ಬಾಯಿ ತೆಗಿತಾ ಇದ್ದ. ಆಗ ಹಾಲು ಮೊಸರು ವಾಸನೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿದ್ದಿ ಅಂತ ಅನ್ಕೊತಾಳೆ ಅಂತ ಹೇಳಿಬಿಟ್ಟು ಹಾಲು ಮೊಸರು ತಿಂದೆಲ್ಲ ಮನೆ ಬರೋ ಮಾತು ಇಷ್ಟು ಮಣ್ಣನ್ನು ಬಾಯಲ್ಲಿ ಹಾಕೊಂಡು ಬಂದ್ಬಿಡ್ತಾ ಇದ್ದ. ಆಗ ಮಣ್ಣಿನ ವಾಸನೆ ಬರ್ತಾ ಇತ್ತು ಹೊರತಾಗಿ ಬೆಣ್ಣೆ ಹಾಲು ಮೊಸರು ವಾಸನೆ ಬರ್ತಾ ಇದ್ದಿಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದ ಅಂತ ಹೇಳ್ತಾರೆ. ಇನ್ನು ಕೆಲವರು ಇನ್ನೊಂದು ರೀತಿ ಹೇಳ್ತಾರೆ, ಕೃಷ್ಣ ಪರಮಾತ್ಮ ನೀನು ವಿಷವನ್ನು ಪೂತನೆಯ ವಿಷವನ್ನೆಲ್ಲ ಕುಡಿದು ಹಾಕಿದ್ದೀನಿ ನೀನು, ನಾವೆಲ್ಲ ಒಳಗಡೆ ಹೊಟ್ಟೆಲಿದ್ದೇವೆ, ಎಷ್ಟೋ ಜನ ಮುಕ್ತರಾದವರು ಹೊಟ್ಟೆಲಿದ್ದೇವೆ, ನಮ್ಮ ಗತಿ ಏನು ಎಂಬುದಾಗಿ ವಸ್ತುತಃ ಜಗದ್ವ್ಯಾಪಾರ ವರ್ಜ್ಯಂ, ಏನು ಅವ್ರಿಗೇನು ತೊಂದರೆ ಇಲ್ಲ, ಜಗತ್ತಿನ ಸಂಬಂಧವೇ ಬರೋದಿಲ್ಲ. ಎಷ್ಟೋ ಜನ ಮುಕ್ತರಾಗಿರ್ತಕ್ಕಂಥವ್ರು, ಮುಕ್ತರಾಗಲಿಕ್ಕೆ ಇರುವವರು ಕೂಡ ಪರಮಾತ್ಮನ ಉದರದಲ್ಲಿ ಇರ್ತಾರೆ. ಅವರಿಗೆಲ್ಲ ಭಯ ಆಯಿತಂತೆ, ಸ್ವಾಮಿ ನಿಮ್ಮ ಹೊಟ್ಟೆಲ್ಲಿ ನಾವು ಇದ್ದೇವೆ, ನೀನು ವಿಷ ಕೊಡೋದು ನಮ್ಮ ಗತಿ ಏನು ಅಂತ. ಅದಕ್ಕೆ ಪರಮಾತ್ಮ ವಿಷಕ್ಕೆ ಮಧ್ಯೆ ಅವ್ರಿಗೆ ಗೊತ್ತ ಮಣ್ಣು, ಆದ್ದರಿಂದ ಮೃತ್ತಿಕೆಯನ್ನು ನಾನು ಕೊಡ್ತೀನಿ, ಅದು ಬಾಯಲ್ಲಿ ಹಾಕ್ಕೊಡ್ರಿ, ನಾವು ಅದು ಬರುತ್ತೆ, ನಿಮಗೇನು ಮಾಡೋದಿಲ್ಲ ಅಂತ ನಿರ್ಭಯವಾಗಿರಿ ಎಂಬುದಾಗಿ ಪರಮಾತ್ಮ ಅದನ್ನು ಕೊಡ್ದ, ಅದು ಮಣ್ಣನ್ನು ತಿಂದ ಎಂಬುದಾಗಿ ಕೂಡ ಹೇಳ್ತಾರೆ. ಹೀಗೆ ಅನೇಕ ರೀತಿಯಾದ ಅರ್ಥಗಳಿದೆ. ಮೃನ್ನಾ ಭಕ್ಷಿ ಇತಿ ಮಾತು, ನಾನು ತಿಂದಿಲ್ಲ, ಮೃತ್ ನಾ ಅಭಕ್ಷಿ, ನಾನು ತಿಂದಿಲ್ಲಮ್ಮ ಎಂಬುದಾಗಿ ಹೇಳಿದಂತೆ. ಹಾಗೆ ಬಾಯಿ ತೆಗಿ ಅಂತ ಹೇಳಿದರು. ಆಗ ಸ್ವವದನಗ ಜಗತ್, ತನ್ನ ವದನದಲ್ಲೇ ಇದ್ದ, ಆಗ ತಾನೇ ಸೃಷ್ಟಿ ಮಾಡಿರುವ 14 ಲೋಕಗಳನ್ನು ಕೂಡ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅಂತಹ ಪರಮಾತ್ಮನು ನಮ್ಮ ಹೃದಯದಲ್ಲಿಯೂ ಕೂಡ ಅವನು ಪ್ರಕಾಶಮಾನನಾಗಲಿ ಎಂಬುದಾಗಿ ಈ ಶ್ಲೋಕದಲ್ಲಿ ರಾಘವೇಂದ್ರ ತೀರ್ಥರು ಕೃಷ್ಣ ಪರಮಾತ್ಮನ ಅನೇಕ ಮಹಿಮೆಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದನ್ನು ನಾವು ವಿಚಾರ ಮಾಡಿದರೆ, ಮೊದಲು ಯೋ ಮಾತು ಜುಂಬಮಾನೋ, ಕೃಷ್ಣ ಪರಮಾತ್ಮ ಇದೆ ಯಶೋಧಾದೇವಿಯ ತೊಡೆ ಮೇಲೆ ಕೂತಿರುವಾಗ ವಾತ್ಸಲ್ಯದಿಂದ ಹಾಲು ಉಕ್ಕಿ ಹರಿದು ಬರ್ತಾ ಇದ್ದಂತೆ ಹಾಲು ಕುಡಿಸ್ತಾ ಇದ್ದಾಳೆ. ಅಷ್ಟರಲ್ಲಿ ಒಲೆ ಮೇಲೆ ಮುದ್ದಿಸ್ತಾ ಇದ್ದವಳು, ಕೃಷ್ಣ ಪರಮಾತ್ಮನನ್ನು ಮುದ್ದಿಸ್ತಾ ಇದ್ದಂತೆ. ಅಷ್ಟರಲ್ಲಿ ಮಗು ನಿದ್ದೆ ಬಂದಂತೆ ಆಕಳಿಸ್ತಂತೆ. ಆಕಳಿಸಿದ ಕೂಡ ಆ ಪುಟ್ಟ ಬಾಯಲ್ಲಿ ಜಗತ್ತನ್ನೇ ನೋಡಿದ್ಲು. ಭಾಗವತ ಹೇಳುತ್ತೆ, ಏನು ನೋಡಿದ್ಲು? ಪಂಚಮಹಾಭೂತಗಳು, ಪಂಚ ತನ್ಮಾತ್ರೆಗಳು, ಮನಸ್ಸು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಬುದ್ಧಿತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ, ಇದಲ್ಲದೆ ಬ್ರಹ್ಮಾದಿ ರುದ್ರಾದಿ ಸಹಿತವಾದ ಬ್ರಹ್ಮಾದಿ ದೇವತೆಗಳು, ಮಾನವರು ದಾನವರ ಸಮೂಹಗಳು, ಸಮುದ್ರ ದ್ವೀಪ ಪರ್ವತಗಳು, ಅವರು ಹುಟ್ಟಿರತಕ್ಕಂಥ ನದಿಗಳು, ಕಾಡುಗಳು, ಜಂಗಮ ಸ್ಥಾವರ ಜಂಗಮಾತ್ಮಕ ಪ್ರಪಂಚ ಎಲ್ಲವನ್ನೂ ಕೂಡ ಆ ಚಿಕ್ಕ ಬಾಯಲ್ಲಿ ನೋಡಿಲ್ಲಂತೆ. ಇದು ವಾದೀಂದ್ರ ತೀರ್ಥರು ಇದನ್ನು ತಗೊಂತಾರೆ. ಕೇವಲ ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿ ಎಂಬುದಕ್ಕಂಥ 2 ಮಂಜರಿಗಳಲ್ಲಿ, ಅಂದರೆ ಬಾಯೆಂಬ ಕೃಷ್ಣ ಪರಮಾತ್ಮನ ಬಾಯಿ ಮತ್ತು ರಾಮಚಂದ್ರ ದೇವರ ಬಾಯಿ ಎಂಬುದಕ್ಕಂಥ ಒಂದು ಮಂಜರಿಗಳಲ್ಲಿ, ಅಥವಾ ಮಂಜರಿಯಂತೆ, ಮಂಜರಿಯಿಂದ ಚಿಗುರಂತೆ ಇರತಕ್ಕಂಥ ಚಿಕ್ಕ ಬಾಯಿಯಲ್ಲಿ ಕೃಷ್ಣ ಪರಮಾತ್ಮ 14 ಲೋಕಗಳನ್ನು ಪೂರ್ತಿ ತೋರಿಸಿದಂತೆ ಕೇವಲ ನೀವು 11 ಶ್ಲೋಕ ಮತ್ತು 28 ಶ್ಲೋಕದಲ್ಲಿ ರಾಮನ ಮತ್ತು ಕೃಷ್ಣ ಪರಮಾತ್ಮನ ಮಹಿಮೆಗಳು ಅಷ್ಟನ್ನು ತುಂಬಿಸಿದ ಸ್ವಾಮಿ. ನಿಜವಾಗಲೂ ಆ ಕೃಷ್ಣ ಪರಮಾತ್ಮನ ಮಹಿಮೆ ಎಷ್ಟು ನಿಮ್ಮ ಮೇಲೆ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ಇದೆ ಎಂಬುದಾಗಿ ಅದನ್ನು ವರ್ಣನೆ ಮಾಡ್ತಾರೆ ಅವರು. ಹಾಗೆ ಇದನ್ನು ನಾವು ನೋಡ್ತಾ ಇದ್ದೀವಲ್ಲ, ಒಂದು ಶ್ಲೋಕದಲ್ಲಿ ಎಷ್ಟು ಅಂಶಗಳನ್ನು ಅವರು ಸಂಗ್ರಹ ಮಾಡಿದ್ದಾರೆ, ಇದೆ ಅಂತ ಚಮತ್ಕಾರ, ಅದು ನೋಡಬೇಕು ನಾವು. ಹಾಗಾಗಿ ಮುಂದೆ ಏನಾಗುತ್ತೆ ಅಂದರೆ, ಕೃಷ್ಣ ಯಾಕೆ ಹಂಗೆ ತೋರಿಸ್ದವನು ಅಂತ ಹೇಳಿದ್ರೆ, ಜಗತ್ತಿಗೆ 14 ಲೋಕಕ್ಕೆ ಒಡೆಯನಾಗತಕ್ಕಂಥ ಪರಮಾತ್ಮನನ್ನು ಈ ಯಶೋಧಾದೇವಿ ನನ್ನ ಮಗು ಎಂಬುದಾಗಿ ಅವರು ತಿಳ್ಕೊಂಡಿದ್ದಾಳೆ. ಆದರೆ ಅದು ಸಾಮಾನ್ಯ ನನ್ನ ಮಗು ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ ಅಷ್ಟೇ.
ಅವಳಿಗೆ ನಿಜವಾದ ತನ್ನ ಸ್ವರೂಪ ತೋರಿಸಲಿಕ್ಕೋಸ್ಕರವಾಗಿ ಸಮಸ್ತ ಜಗತ್ತನ್ನೂ ಕೂಡ ಬಾಯಿಯೇ ಮೊದಲಾದ, ಬಾಯಿಯಲ್ಲೂ ತೋರಿಸಬಲ್ಲ. ಯಶೋದೆಗೆ ಮಣ್ಣು ತೋರಿಸಿ ಬಾಯಿಂದ ತೋರಿಸ್ದ ಅಷ್ಟೇ, ಕಣ್ಣಲ್ಲಿ ಬೇಕಾದ ತೋರಿಸ್ತಾನೆ, ಕಿವಿಯಲ್ಲಿ ಬೇಕಾದ ತೋರಿಸ್ತಾನೆ, ಮೂಗಿನಲ್ಲಿ ಬೇಕಾದ ತೋರಿಸ್ತಾನೆ. ಒಂದು ಉಗುರಿನಲ್ಲಿ ಬೇಕಾದ್ರೆ 14 ಲೋಕ ತೋರಿಸಬಲ್ಲ, ಒಂದು ಸಣ್ಣ ಉಗುರಿನಲ್ಲಿ. ನಾವೇನು ಬೇಕಾದ್ರೆ 14 ಲೋಕ ತೋರಿಸ್ತಾನೆ. ಹೀಗೆ ಅಂತಹ ಸಾಮರ್ಥ್ಯವುಳ್ಳ ಪರಮಾತ್ಮ ಅದು ಉಪಲಕ್ಷಣ ಬಾಯಿಲಿ ತೋರಿಸಿದ್ದು ಎಂಬುದು ಅದು ಎಲ್ಲಿ ಯಾವ ಇಂದಿನಿಂದ ಬೇಕಾದರೂ ಕೂಡ ಯಾರಿಗೆ ಬೇಕಾದರೂ ಯಾವ ಕಾಲದಲ್ಲಿ ಬೇಕಾದ್ರೂ ತೋರಿಸಬಲ್ಲ ಎಂಬ ಅಂಶವನ್ನು ನಾವು ಇಟ್ಕೋಬೇಕು. ಹೀಗಾಗಿ ಇಂತಹ ಇದಾದ ಮೇಲೆ ಮುಂದೆ ಅವಳು ಭಯಪಟ್ಟಳಂತೆ, ಕಣ್ಣು ಮುಚ್ಕೊಂಡ್ಬಿಟ್ಲು. ಕೃಷ್ಣ ಪರಮಾತ್ಮ ಅಂತ ಭಯಪಟ್ಟಳು, ದೇವರನ್ನು ಧ್ಯಾನ ಮಾಡಿ ಶುರು ಮಾಡಿದ್ಲು. ಆಗ ಕೃಷ್ಣ ಪರಮಾತ್ಮ ಇವಳಿಗೆ ಭಯ ಆಗಬಾರ್ದು ಅಂಥೇಳಿ ಪರಮಾತ್ಮಗಳು ತನ್ನ ಆ ಭಯಂಕರವಾದ ರೂಪವನ್ನು ಅವನು ಮುಚ್ಚಿದ್ದಾನೆ. ಅವನು ಅಂಥದ್ರಲ್ಲಿ ಅವಳಿಗೆ ಜ್ಞಾನ ಬಂತು, ಓ ಇವನು ಮಾತ್ರ ನನ್ನ ಮಗ ಅಲ್ಲ ಅಂತ ಆ ಕ್ಷಣದಲ್ಲಿ ಬಂತು. ಮುಂದೆ ಗರ್ಗಾಚಾರ್ಯ ಇದ್ದಾರಲ್ಲ, ಅವರು ನಾಮಕರಣ ಮಾಡಿದರು ಎಂಬುದನ್ನು ಹೇಳ್ತಾ ಇದ್ದಾರೆ. ದೇವಕ್ಯಾಂ ನಂದನಂದಿ ಶಿಶುಪದ ವಿಹಿತಾಂ, 2ನೇ ಶ್ಲೋಕದಲ್ಲಿ ಗರ್ಗಾಚಾರ್ಯರಿದ್ದಾರೆ, ಅವರಿಂದ ಗರ್ಗೇಣ ಆಚೀರಣ ನಾಮ ಅಂತ ಕರೆದಿದ್ದಾರೆ. ಅದರ ಬಗ್ಗೆ ನಾವು ವಿಚಾರ ಮಾಡ್ಕೋಬೇಕು. ಯದುವಂಶದಲ್ಲಿ ಒಬ್ಬ ರಾಜ ಇದ್ದ, ಅವನಿಗೆ ಸತ್ವತ ಅಂತ ಅವನಿಗೆ ಹೆಸರು. ಆ ಸತ್ವತ ವಂಶ ಆದ್ದರಿಂದ ಇದು ಸಾತ್ವತ ವಂಶ ಅಂತ ಹೇಳ್ತಾರೆ. ಈ ಸಾತ್ವತ ವಂಶಕ್ಕೆ ಪುರೋಹಿತರು ಗರ್ಗಾಚಾರ್ಯರು. ಅವರು ವಸುದೇವನಿಂದ ಪ್ರಾರ್ಥಿತರಾಗಿ ಹೇಳ್ತಾ ಇದ್ದಾರೆ, ನಂದಗೋಕುಲಕ್ಕೆ ಬಂದರಂತೆ, ನೀವು ಕೃಷ್ಣ ಪರಮಾತ್ಮನ ಮತ್ತು ಬಲರಾಮದೇವರ ನಾಮಕರಣ ನೀವು ಮಾಡಿಬಿಡಿ ಅಂತ ಹೇಳಿದರು. ಆಗ ವಸುದೇವ ಹೇಳ್ತಾನೆ ಅವರಿಗೆ, ಇಲ್ಲೇ ನೀವು ಮಾಡಿಬಿಟ್ರಿ ಅಂತ ಹೇಳಿದರೆ ಆಗ ಅವರಿಗೆ ಗೊತ್ತಾಗೋದ್ರಿಂದ ನಿನ್ನ ಮತ್ತು ವಸುದೇವನ ಮತ್ತು ನಂದಗೋಪ ಏನಿದ್ದಾನೆ ಅವನ ಒಂದು ಸಂಬಂಧ ಏನು ಅಂತ ಕಂಸನಿಗೆ ಗೊತ್ತಿದೆ. ಈಗಾಗಲೇ ಅವನಿಗೆ 7ನೇ ಮಗು ಎಂಬುದಕ್ಕಂಥದ್ದು 8ನೇ ಮಗು ಎಂಬುದಕ್ಕಂಥದ್ದು ಹೆಣ್ಣು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ, ಅದು ಕೂಡ ಅವನ ತಲೆ ಬಂದಿದೆ. ಇದೆಲ್ಲ ಇರೋದರಿಂದ ಇಬ್ಬರು ಕೂಡ ರಾತ್ರಿ ಅವರು ಪರಸ್ಪರವಾಗಿ ಅವರು ವಿನಿಮಯ ಮಾಡಿಕೊಂಡಿದ್ದಾರೆ ಅಂತ ಸಂದೇಹ ಬರಬಹುದು. ಅದಕ್ಕೋಸ್ಕರವಾಗಿ ಎಲ್ಲರ ಜೊತೆಯೂ ಕೂಡ ನಾವು ನಾಮಕರಣ ಮಾಡೋದು ಬೇಡ. ಆದ್ದರಿಂದ ನಾನು ನೀನು ನಿಮ್ಮ ಹೆಂಡತಿ ಅಷ್ಟೇ, ಒಂದು 3 ಜನ ಮಾತಾಡಿಕೊಂಡು ನಮಗೆ ನಾಮಕರಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾಕೆ ನಾನು ಯಾದವರ ಕುಲಪುರೋಹಿತ ಅಂತ ಅವನಿಗೆ ಈಗಾಗಲೇ ಗೊತ್ತಾಗಿದೆ. ಮಕ್ಕಳಿಗೆ ಸಂಸ್ಕಾರ ಮಾಡಿದೆ ಅಂದರೆ ಇದು ವಸುದೇವಂದೆ ಅಂತ ಒಂದು ಗೊತ್ತಾಗ್ಬಿಡುತ್ತೆ ಅವನಿಗೆ. ಅದು ಗೊತ್ತಾಗಬಾರ್ದು ಅಂತ ಹೇಳಿದ ಕೂಡಲೇ ಹಾಗಾದರೆ ನನ್ನವರಾದ ಗೋಪಾಲಕರಿಗಾಗಲಿ ಅಥವಾ ಗೋಕುಲದಲ್ಲಿ ಯಾರಿಗೂ ಆಗಲಿ ಗೊತ್ತಾಗದಾಗೆ ರಹಸ್ಯದಲ್ಲಿ ನಾಮಕರಣ ಮಾಡೋಣ ಅಂಥೇಳಿ ಆ ಪರಮಾತ್ಮನ ಹೆಸರನ್ನು ನೋಡಿ ಗುಟ್ಟಾಗಿ ನಾಮಕರಣ ಮಾಡಿದ್ದು. ಆದರೆ ಆ ಹೆಸರು ಮಾತ್ರ ಪ್ರಸಿದ್ಧಿಯಾಗಿದ್ದು 14 ಲೋಕದಲ್ಲಿ ಇದೆ. ನಮಗೆ ಎಲ್ಲರ ಜನರ ಮುಂದೆ ಆಗುತ್ತೆ, ನಮ್ಮ ಹೆಸರೇ ಇರಲ್ಲ. ಇಷ್ಟೇ ನಮಗೂ ಮತ್ತು ಕೃಷ್ಣ ಪರಮಾತ್ಮನಿಗಿದ್ದು. ಅವನ ನಾಮಕರಣ ಮಾಡಿದ್ದು ಗುಟ್ಟಾಗಾದರೆ ಆದರೆ ಎಲ್ಲ ಕಡೆ ಕೂಡ ಇದಾಯಿತು. ನಾಮ ಮಾತ್ರ ಗುಟ್ಟಷ್ಟೇ, ಅವನು ರಹಸ್ಯ ನಾಮ, ಉಪನಿಷತ್ ಅಂತ ಕರೀತಾರೆ ಅದಕ್ಕೆ. ಹಾಗೆ ಗರ್ಗಾಚಾರ್ಯ ಅದೇ ರೀತಿ ನಾಮಕರಣ ಮಾಡ್ತಾ ಇದ್ದಾನಂತೆ. ಈ ರೋಹಿಣಿ ಪುತ್ರ ಇದ್ದಾನೆ, ಅವನು ತನ್ನ ಒಳ್ಳೆಯ ಗುಣಗಳಿಂದ ಬಂಧು ಮಿತ್ರರಿಗೆ ಆನಂದ ಉಂಟು ಮಾಡ್ತಾನೆ. ರಾಮ ಅಂದರೆ ಅಭಿರಾಮ ಅಂತ ಹೇಳ್ತಾರೆ. ಬಲ ಮಹಾಬಲಿಷ್ಠ, ಯಾಕೆ ಶುಕ್ಲಕೇಶ ಆವೇಶ ಉಳ್ಳವನು, ಅದಕ್ಕೋಸ್ಕರ ಬಲಿಷ್ಠ, ಅದು ಬಲರಾಮ ಅಂತ ಹೆಸರು ಅಂತ. ಇನ್ನು ಕೃಷ್ಣ ಪರಮಾತ್ಮ ಕೃಷ್ಣ ಅಂತ ಹೆಸರಿಟ್ಟು. ಕಂಸ ಇರೋ ಕಾಲದಲ್ಲಿ ಅಲ್ಲಿರತಕ್ಕಂಥ ಸುತ್ತಮುತ್ತಕ್ಕಂಥ ಎಲ್ಲ ರಾಜರು ಮಹಾರಾಜರು ಯಾದವರು ಎಲ್ಲರೂ ಕೂಡ ಎಷ್ಟೋ ಜನ ಭಯದಿಂದ ಬೇರೆ ಬೇರೆ ಹೊರಟೋಗಿದ್ದರು. ಕೃಷ್ಣ ಪರಮಾತ್ಮ ಹುಟ್ಟಿದ ಕೂಡಲೇ ಒಬ್ಬೊಬ್ಬರೇ ರಾಕ್ಷಸ ಸಂಹಾರಾಗ್ತಾ ಇರುವಾಗ ಅವರೆಲ್ಲ ಇಲ್ಲಿ ಬರುವಂತೆ ಆಕರ್ಷಣೆ ಮಾಡಿದ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಅಂತ ಹೆಸರು. ವರಳನ್ನು ಬೇರೆ ಎಳ್ಕೊಂಡು ಹೋಗಿದ್ದಾನೆ. ಎಲ್ಲರ ಗೋಪಿಕಾ ಸ್ತ್ರೀಯರ ಮನಸ್ಸನ್ನೂ ಕೂಡ ತನ್ನ ಕಡೆಗೆ ಆಕರ್ಷಣೆ ಮಾಡಿದ್ದಾನೆ. ಇದಕ್ಕೆ ಕೃಷ್ಣ ಅಂತ ಪರಮಾತ್ಮನ ಹೆಸರು. ಕೃಷಿ ಅಂದರೆ ಭೂಮಿ, ಅಂದರೆ ನಿರ್ವೃತ್ತಿ, ಆನಂದ. ಭೂಮಿಯಲ್ಲಿ ಬಂದಾಗಲೂ ಕೂಡ ಕೃಷ್ಣ ಪರಮಾತ್ಮನಿಗೆ ಆನಂದ ಎಂಬುದು ತಪ್ಪೋದಿಲ್ಲ. ಅವನಿಗೆ ಯಾವ ದುಃಖ ಲೇಷವೂ ಇಲ್ಲ, ನಮ್ಮಂತೆ ಗರ್ಭವಾಸಾದಿಗಳು ಯಾವುದೂ ಇಲ್ಲ ಎಂಬತಕ್ಕಂಥದ್ದು ಅರ್ಥ ಅಲ್ಲಿ ಬರುತ್ತೆ. ಹೀಗಾಗಿ ಅವನಿಗೆ ಕೃತಿಯುಗದಲ್ಲಿ ಪರಮಾತ್ಮ ರೂಪಗಳೆಲ್ಲವೂ ಕೂಡ ಏನಿದೆ ಅದೆಲ್ಲ ಅದು ಬಿಳಿಯಂತೆ, ವಾಸುದೇವಾದಿಗಳೆಲ್ಲ ಬಿಳಿಯಾಡ್ಕಂಥ ಶ್ವೇತ ರೂಪ ಅಂತಾರೆ. ತ್ರೇತಾಯುಗದಲ್ಲಿ ಪರಶುರಾಮಾದಿ ರೂಪಗಳೆಲ್ಲ ಇದೆ, ಅದು ಕೆಂಪಗೆ ರಕ್ತವರ್ಣದ್ದಾಗಿರತಕ್ಕಂಥದ್ದಾಗಿದೆ. ದ್ವಾಪರಯುಗದಲ್ಲಿ ಅವತಾರ ಮಾಡಿರತಕ್ಕಂಥ ಪರಮಾತ್ಮ ರೂಪಗಳೆಲ್ಲ ಪೀತ ಹಳದಿ ಬಣ್ಣದ್ದಾಗಿರುತ್ತೆ. ಈಗ ಕಲಿಯುಗದಲ್ಲಿ ಪರಮಾತ್ಮ ಕೃಷ್ಣವರ್ಣನಾಗಿದ್ದಾನೆ. ಅದನ್ನು ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ
ಕೃಷ್ಣವರ್ಣ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಅಂತ ಪರಮಾತ್ಮನಿಗೆ ಹೇಳಿದರು. ಕೃಷಿ ಅಂದರೆ ಪೂರ್ಣ ಅಂತ ಅರ್ಥ. ನ ಅಂದರೆ ಆನಂದ, ಪೂರ್ಣವಾದ ಆನಂದವುಳ್ಳವನೆಂಬ ಅರ್ಥ ಕೂಡ ಬರ್ತಾ ಇದೆ. ಹೀಗೆ ಇದರಿಂದ ಈ ಕೃಷ್ಣ ಪರಮಾತ್ಮನಿಂದಾಗಿ ನೀವು ಬರತಕ್ಕಂಥ ಆಪತ್ತುಗಳೆಲ್ಲ ನೀವು ದಾಟ್ತೀರಿ ಎಂಬುದಾಗಿ ಅವರ ಹೆಸರಿಟ್ಟಿದ್ದಾರೆ. ಇನ್ನು ಮುಂದೆ ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನು ಕೃತ ರುಚಿರ ಮಹಾಬಾಲಲೀಲೋ ವಯಸ್ಸೈಹಿ ಅಂತ ಹೇಳ್ತಾರೆ. ರಾಮಕೃಷ್ಣ ಏನಿದ್ದಾರೆ ಇಬ್ಬರೂ ಕೂಡ ಸ್ವಲ್ಪ ಕಾಲದಲ್ಲಿಯೇ ಅಂಬೆಗಾಲಿಡಲಿಕ್ಕೆ ಶುರು ಮಾಡಿದ್ರಂತೆ. ಅಂಗಳದಲ್ಲಿ ಹೋಗೋದು, ಅಲ್ಲೆಲ್ಲ ಕೆಸರುಗಳು, ಅಲ್ಲೆಲ್ಲ ಬಿದ್ದುಕೊಂಬರೋದು, ಆಮೇಲೆ ಏನು ಗೊತ್ತಿಲ್ಲದಂತೆ ನಟನೆ ಮಾಡತಕ್ಕಂಥದ್ದು, ತಾಯಿ ಹತ್ತಿರ ಬರೋದು, ಹಾವುಗಳು ಹೋಗ್ತಾ ಇದ್ದರೆ ಅಯ್ಯೋ ಹಾವಿದೆ ಎಂಬುದಾಗಿ ಅವ್ರು ಹೇಳಿದ ಕೂಡಲೇ ಹೌದು ಹಾವಿದೆ ನಾವು ಹೋಗಲ್ಲಪ್ಪ ಅಂತ ಹೇಳ್ತಾರೆ. ಆದರೆ ಹಾವಿನ ಮೇಲೆ ಮಲಗಿರೋದು ಎಂಬುದಕ್ಕಂಥದ್ದು ಆ ಯಶೋಧಾದೇವಿಗೆ ಪಾಪ ಪ್ರಜ್ಞೆ ಬರಲಿಲ್ಲ ಅವಳಿಗೆ. ಹಾಗೆ ನರಸಿಂಹ ಅಂತ ಅವಳು ತಿಳ್ಕೊಳ್ಳದೆ ಅವಳು ಆ ಕೃಷ್ಣ ಪರಮಾತ್ಮನಿಗೆ ರಕ್ಷೆ ಇಡ್ತಾಳಂತೆ. ನೀನು ಭಯ ಯಾವುದು ಬರೋದು ಬೇಡ ಎಂಬುದಾಗಿ ದೃಷ್ಟಿ ತೆಗೆದು ರಕ್ಷಣೆ ಇಡ್ತಾಳಂತೆ. ಮುದ್ದು ನರಸಿಂಹ ಅಂತ ಅವಳು ಗೊತ್ತಾಗಲಿಲ್ವಲ್ಲ ಅವಳಿಗೆ. ಹೀಗೆ ವರಾಹ ರೂಪದಿಂದ ಭೂಮಿಯನ್ನೇ ಎತ್ತಿ ಹಿಡಿದಕ್ಕಂಥ ಪರಮಾತ್ಮನನ್ನು ತೊಟ್ಟಿಲಲ್ಲಿ ಹಾಕಿ ಮಲಗು ಎಂಬುದಾಗಿ ಜೋಜೋ ಹಾಡ್ತಾಳಂತೆ. ಇದೆಲ್ಲ ಅವಳ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಳ್ಳದೇ ಇರತಕ್ಕಂಥವರ ಪರಿ ಅದು. ಅದನ್ನು ಅವಳು ನಾಟಕ ಮಾಡಿ ತೋರಿಸಿದ್ದಾಳೆ ಅವಳು ಕೂಡ. ಹೀಗೆ ಒಂದು ಸಾರಿ ಯಶೋಧ ರೋಹಿಣಿ ಇಬ್ಬರು ಕೂಡ ಆ ಮಗುವಿಗೆ ಆಚೆಯಿಂದ ಬಂದಿರತಕ್ಕಂಥ ಮಗುವಿಗೆ ಎಷ್ಟು ಹಸಿವೆ ಆಗೋಗಿದೆ ಅಂಥೇಳಿ ಮೈಯೆಲ್ಲ ಒರೆಸಿ ಶುದ್ಧ ಮಾಡಿ ಅಂತರ ಹಾಲ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಜನ ನೋಡಿ ಸುಂದರವಾದಕ್ಕಂಥ ಮಕ್ಕಳು, ಒಬ್ಬನು ಬೆಳ್ಳಿಗಿದ್ದಾನೆ, ಒಬ್ಬನು ನೀಲಮೇಘ ಶ್ಯಾಮನಾಗಿ ಕಾಣಿಕೊಂಡಿದ್ದಾನೆ. ರಾಮಕೃಷ್ಣನೇ ಮಾಡ್ತಾ ಇದ್ದಾರೆ, ಬಾಲಲೀಲೆಯನ್ನು ತೋರಿಸ್ತಾ ಇದ್ದಾರೆ. ಕರುಗಳ ನಡುವೆ ಬಂದು ಬಾಲ ಹಿಡಿದುಬಿಡು ಸುತ್ತೋದು, ಬಾಲ ಹಾಕಿ ಎಳೆಯೋದು. ಇದನ್ನು ನೋಡಿ ಹೆಂಗಸರೆಲ್ಲರೂ ಕೂಡ ಮನೆ ಕೆಲಸ ಮರೆತು ಎಲ್ಲರೂ ಕೂಡ ಬಂದು ಆ ಮಕ್ಕಳನ್ನು ಎತ್ಕೊಳ್ತಾ ಇದ್ದರಂತೆ. ಅವರ ಬಾಲಲೀಲೆಗಳಲ್ಲೇ ನೋಡ್ತಾ ಇದ್ದರು. ನಮ್ಮ ಸಾಮಾನ್ಯವಾದ ಮಗು ಹುಟ್ಟಿರತಕ್ಕಂಥ ಬಾಲಲೀಲೆ ನೋಡ್ತಾ ಇದ್ದರೆ ನಮಗೆ ಪ್ರಜ್ಞೆನೇ ನಮಗೆ ಈ ಲೋಕದಲ್ಲೇ ಇರಲ್ಲ ನಾವು. ಹೀಗಿರುವಾಗ ಇನ್ನು ಅವರು ಕೃಷ್ಣ ಪರಮಾತ್ಮನೇ ಬಾಲಲೀಲೆ ಮಾಡಿದಾಗ ಅವರು ಹೇಗಿರಬೇಕು? ಅವರು ತುಂಟರಾಗಿದ್ದಾರಂತೆ, ಅಂಬೆಗಾಲಿಟ್ಕೊಂಡೇ ಬಂದಿದ್ದಾರೆ. ಎತ್ತು, ಬೆಂಕಿ, ಕೋತಿ, ಹಾವುಗಳು, ನಾಯಿ, ನರಿ, ನೀರ್ಕೋಳಿ, ಕೀಟ ಇವುಗಳು ಅಪಾಯಕರವಾದಕ್ಕಂಥ ಆಟದಲ್ಲಿ ಅವರು ನಿರತರಾಗಿದ್ದಾರಂಥ ಒಂದು ಸಾರಿ. ಇವರ ತುಂಟಾಟಗಳನ್ನು ತಡಿಲಿಕ್ಕಾಗದೆ ಎಷ್ಟೋ ಜನ ಅವರು ಮನೆ ಕೆಲಸ ಯಾರು ಮಾಡೋದು ಎಂಬುದಾಗಿ ಕೂಡ ಅವರಿಗೆ ತೊಂದರೆ ಉಂಟಾಗಿ ನೋಡ್ತಾ ಇರಬೇಕು ಅವರಿಗೆ. ಆ ರೀತಿ ಇದೆ. ಕೃಷ್ಣ ಪರಮಾತ್ಮ ಕೆಲಸದಿ ಅವೇಳೆಯಲ್ಲಿ ಹೋಗ್ತಾನಂತೆ. ಅಲ್ಲಿ ಕಟ್ಟಿರತಕ್ಕಂಥ ಕರುಗಳೆಲ್ಲವನ್ನೂ ಕೂಡ ಬಿಚ್ಚಿಬಿಟ್ಟು ಬಂದುಬಿಡ್ತಾನೆ. ಆಗ ನಾವೇ ಆದರೂ ಕೂಗಾಡಿದರೆ ನಮ್ಮನ್ನು ಅಣಗಿಸ್ತಾನಮ್ಮ ಅಂತ ಹೇಳ್ತಾರೆ. ಇನ್ನು ಕಳ್ತನ ಮಾಡಲಿಕ್ಕೋಸ್ಕರವಾಗಿ ನಾನಾ ವಿಧವಾದ ಉಪಾಯಗಳನ್ನು ಬಳಸ್ತಾನವನು. ಹಾಲು ಮೊಸರಿನ ಕದ್ದಿದ್ದು ತಿಂತಾನೆ, ಬೆಕ್ಕುಗಳಿದ್ದರೆ ಅದಕ್ಕೂ ತಿನ್ನಿಸ್ತಾನೆ, ಅದಲ್ಲಿದ್ದರೆ ತನಗೆ ತೃಪ್ತಿ ಆಯಿತು ಅಂತ ಆ ಮಡಕೆನ ಹೊಡೆದಾಕ್ಬಿಡ್ತಾನೆ. ಹೀಗಾಗಿ ಹಾಲು ಬೆಣ್ಣೆ ಸಿಗಲಿಲ್ಲ ಅಂತ ಕೋಪಗೊಂಡು ಗಡಿಗೆ ಎಡಗದಿದ್ದರೆ ಎತ್ತರದ ವಾರಕ್ಕೊಂದು ಪೀಠಿಕ ಉಲೂಕಲಾದೇಹಿ, ಪೀಠ ಹಾಕೋ ಕಲ್ಪನೆ ಮಾಡ್ಕೊತಾನಂತೆ. ಉಲೂಕಲ ಒರಳನ್ನೇ ಎಳ್ಕೊಂಡ್ಬರ್ತಾನಂತೆ. ಹೀಗೆ ಮನೆ ಮಕ್ಕಳಿಗೆಲ್ಲ ಕೀಟ್ಲೆ ಕೊಡ್ತಾನೆ, ಅದೇ ಇಲ್ಲದಿದ್ದರೆ. ಹೀಗೆ ಇಂತಹ ನಿಮ್ಮ ಮಗನ ಕಾಟ ಭಾರಿಯಾಗಿದೆ, ನಿನ್ನ ಮಗ ನೋಡಿದ್ರೆ ಬೀದಿ ಬಸವನಾಗ್ಬಿಟ್ಟಿದ್ದಾನಲ್ಲಮ್ಮ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮಗನ ಲೂಟಿ ಘನವಾಯಿತಮ್ಮ ಅಂತ ಪುರಂದರದಾಸರು ಇದೆಲ್ಲ ಕೃಷ್ಣ ಪರಮಾತ್ಮನ ಮಹಿಮೆಗಳನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತೂ ಹೀಗೆ ಇನ್ನು ಕೆಲಸ ಏನಾಗುತ್ತೆ ಅಂದರೆ ಬೆಣ್ಣೆನ ಇಟ್ಟಿರ್ತಾರೆ, ನಿಲುವು ಎಂಬ ಕಡೆ ಇಟ್ಟಿರ್ತಾರೆ. ಪೀಠಿಕದಲ್ಲಿ ಬರ್ತಾನೆ, ಆ ಬೆಣ್ಣೆಯನ್ನು ನನ್ನ ಕೈ ಸಿಗಬೇಕು, ಅದೆಷ್ಟು ಬೇಕು ಅಷ್ಟೇ ರಂಧ್ರ ಮಾಡ್ತಾನಂತವನು. ಅದರಿಂದ ಬೆಣ್ಣೆಯನ್ನು ಸ್ವೀಕಾರ ಮಾಡ್ತಾನಂತೆ. ಇದೆಲ್ಲ ಮಹಿಮೆಗಳಲ್ಲೇ ಇದೆ. ಒಂದು ಕತ್ತಲೆಯಲ್ಲಿ ಇಟ್ಟಿದ್ದು ಅಂತ ಹೇಳಿದ್ರೆ ತನ್ನ ಮೈ ಪೂರ್ಣವಾಗಿ ಸೂರ್ಯಚಂದ್ರಂತೆ ಬೆಳಕು ಮಾಡಿಕೊಂಡು ಅವನ ಕತ್ತಲೆಯಲ್ಲಿ ಕೂಡ ಹೋಗಿ ಬಿಸಿ ಬಿಸಿ ಆದಕ್ಕಂಥ ಹಾಲನ್ನು ಕೂಡ ಕುಡಿದಾಕ್ಬಿಡ್ತಾನಮ್ಮ ಎಂಬುದಾಗೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿ ಅವಳು ಕೋಪ ಬಂತವಳಿಗೆ, ಅವನನ್ನು ಹಿಡ್ಕೊಂಡು ಕಟ್ಟಬೇಕು ಅಂತ ಬರ್ತಾ ಇದ್ದಾಳೆ. ಹೀಗಾಗಿ ಯಾರು ಗೋಕುಲದ ಗೋಪಿಕಾಸ್ತ್ರೀಯರು ಪುಣ್ಯ ಹೆಚ್ಚು ಮಾಡಿದ್ದಾರೋ ಅವರ ಪುಣ್ಯವನ್ನು ಅವನು ಅಪಹಾರ ಮಾಡಲಿಕ್ಕೋಸ್ಕರವಾಗಿ ಮಾಡದಂತೆ ಹಿಂದೆ ಹೇಳಿದ್ದನ್ನು ಕೂಡ ನಾವಿಲ್ಲಿ ಇಟ್ಕೋಬೇಕು. ಯಾರು ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿದಾಗ ಕೃಷ್ಣಾರ್ಪಣ ಅಂತ ಹೇಳಿರ್ತಾರೆ, ಅವರಿಗೆ ಕೃಷ್ಣನ ಜಾಗವಾಗಿರ್ತಕ್ಕಂಥ ಒಂದು ಶ್ವೇತದ್ವೀಪ ಅನಂತಾಸನ ವೈಕುಂಠಗಳನ್ನು ಪರಮಾತ್ಮ ಕರುಣಿಸ್ತಾ ಇದ್ದಾನೆ ಅಂತ ಹೇಳಬೇಕು. ಮುಂದಿನ ಶ್ಲೋಕದಲ್ಲಿ ಗೋಪಿ ಗೇಹೇಶು ಭಾಂಡಸ್ಥಿತಂ ಉರುದಯ ಕ್ಷೀರದದ್ಯಾದಿ ಮುಷ್ಣನ್ನಾಯಿ. ಮುಂದೆ ಒಂದು ಸಾರಿ ಕೃಷ್ಣ ಪರಮಾತ್ಮ ಏನಿದ್ದಾನೆ ಅವನು ಮಣ್ಣನ್ನು ತಿಂದ ಅಂತ ಹೇಳ್ತಾ ಇದ್ದಾರೆ. ಬಲರಾಮಾದಿಗಳೆಲ್ಲ ಬಂದರು.
ಮಣ್ಣು ತಿಂದ ಅಂತ ಹೇಳಿದರು. ಆಗ ಅವಳಿಗೆ ಮಣ್ಣು ತಿಂದ್ಬಿಡ್ತಾರ ಮಗು ಅಂಥೇಳಿ ಅವಳಿಗೆ ಭಯ ಉಂಟಾಗ್ತಂತೆ. ಯಾವ ಮಣ್ಣು ಏನೋ ಮಗು ಏನಾಗುತ್ತೋ ಅಂಥೇಳಿ ಇಷ್ಟು ಮಹಿಮೆ ತೋರಿಸಿದ್ದು ಕೂಡ ಇನ್ನೂ ಅವಳಿಗೆ ಕೃಷ್ಣ ಪರಮಾತ್ಮನ ಬಗ್ಗೆ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದ್ರೆ, ಪರಮಾತ್ಮನ ಜ್ಞಾನವಿಲ್ಲದೆ ಯಾರಿಗೂ ಪರಮಾತ್ಮನ ಅನುಗ್ರಹವಿಲ್ಲದೆ ಪರಮಾತ್ಮನ ಜ್ಞಾನ ಬರೋದಿಲ್ಲ. ನೋಡು, ಮಣ್ಣು ತಿಂದಿ ಅಂತಂದರೆ ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿತ ಅಂತ. ನಾಯಲ್ಲಿ ಮಣ್ಣು ತಿಂದೆ, ಅವರೇ ತಿಂದಿದ್ದು ನಾ ತಿಂದೇ ಇಲ್ಲ ಅಂತ ಪರಮಾತ್ಮ ಸುಳ್ಳು ಹೇಳ್ತಾರೆ. ಇಲ್ಲೆಲ್ಲ ನಮ್ಮೊಂದು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಪರಮಾತ್ಮ ತಿಂದಿದ್ದಂಗೂ ನಿಜ ಅಲ್ವಾ? ಯಾಕೆಂದರೆ ಶ್ರೀಮದಾಚಾರ್ಯ ಹೇಳುವಾಗ ಜಗಾಸ ಮೃತ್ತಿಕಾಂ ದೇವ ಕದಾಚಿ ಲೀಲೆಯ ಹರಿಹಿ ಅಂತಾರೆ. ಮಣ್ಣು ತಿಂದಿದ್ದಾರೆ ಅಂತಾರೆ. ಇಲ್ಲಿ ನೋಡಿದ್ರೆ ಮಣ್ಣು ತಿಂದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ ಪ್ರಶ್ನೆ ಬಂದರೆ, ನೋಡಿ, ಸತ್ಯ ಮತ್ತು ಸುಳ್ಳು ಅಂದರೆ ಏನು ಎಂಬುದನ್ನು ತಿಳ್ಕೊಳ್ಬೇಕು ನಾವು. ಸತ್ಯ ಅಂದರೆ ಏನು? ಎಸ್ ಸತಾಂ ಹಿತಂ ಅತ್ಯರ್ಥಂ ತತ್ ಸತ್ಯಮಿತಿ ಕೀರ್ತ್ಯತೆ. ಸಜ್ಜನರಿಗೆ ಹಿತವಾದದ್ದು ಯಾವುದೋ ಅದು ಸತ್ಯ. ಸಜ್ಜನರಿಗೆ ಹಿತವಾದದ್ದು ಯಾವುದೋ ಅದು ಸತ್ಯ. ಸಜ್ಜನ ಯಾರು? ಯಶೋಧಾದೇವಿಗಿಂತ ಸಜ್ಜನ ಯಾರಿದ್ದಾರೆ? ಧರಾನ ಮಕ್ಕಳಾಗಿರ್ತಕ್ಕಂಥ ದ್ರೋಣನ ಅವಳು ವಸುವಿನ ಭಾರ್ಯೆಯವಳು. ಎಷ್ಟಾದರೂ ದೇವತಾ ಅಂಶ ಇರತಕ್ಕಂಥವರೇ. ಅವಳು ಸಜ್ಜನಳು. ಕೃಷ್ಣ ಪರಮಾತ್ಮನ ಮೇಲೆ ಮಹಾಭಕ್ತಿನಿ ಬೇರೆ ಮಾಡ್ತಾ ಇದ್ದಾಳೆ, ಅವಳು ಪ್ರೀತಿ ಮಾಡ್ತಾ ಇದ್ದಾಳೆ. ಆದ್ದರಿಂದ ಅವಳು ಸಜ್ಜನಳು. ಅಂತಹ ಸಜ್ಜನಳಾದವಳು ನನ್ನನ್ನು ಸಾಮಾನ್ಯ ಮಾನವ ಅಂತ ತಿಳ್ಕೊಂಡು ಅವಳು ಅಸತ್ಯವನ್ನು ಅವಳು ಆಚರಣೆ ಮಾಡ್ತಾ ಇದ್ದಾಳೆ. ಅವಳಿಗೆ ಹಾಗಾಗಬಾರ್ದು. ನಿಜವಾದ ನನ್ನ ಸ್ವರೂಪ ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಮಣ್ಣು ತಿಂತೇನೆ ನಾನು. ಮಣ್ಣು ತಿಂದಾಗ ಮಣ್ಣು ತಿಂದಿಲ್ಲ ಅಂತ ಹೇಳ್ತೇನೆ. ಮಣ್ಣು ತಿಂದ್ಯಾ ಅಂತ ಹೌದು ಅಂದರೆ ಬಾಯಿ ತೆಗೆಯುವ ಅವಕಾಶವೇ ಬರೋದಿಲ್ಲ. ಯಾಕೆ? ಮಣ್ಣು ತಿನ್ನಬೇಡ ಅಂತ ಹೇಳ್ಬಿಡ್ತಾಳೆ ಅಷ್ಟೇ. ನಾನು ತಿಂದಿಲ್ಲ ಅಂದಾಗ ಬಾಯಿ ತೆಗಿ ಅಂತ ಹೇಳ್ತಾಳೆ. ಆಗ 14 ಲೋಕ ಇನ್ನೊಂದು ಸಾರಿ ವಿಶ್ವರೂಪ ದರ್ಶನ ಮಾಡಿಸಿ ಅವಳಿಗೆ ನನ್ನ ಸ್ವರೂಪವನ್ನು ತಿಳಿಸ್ಕೊಡ್ತೇನೆ. ಎಷ್ಟಾದರೂ ಸಜ್ಜನರಲ್ವಾ, ಸರಿಯಾದ ಜ್ಞಾನ ಬರಬೇಕಲ್ಲ ಅವರಿಗೆ. ಎಸ್ ಸತಾಂ ಹಿತಂ ಅತ್ಯರ್ಥಂ, ಅದೇ ಸಜ್ಜನ ಹಿತವಾದದ್ದೇ ಸತ್ಯ. ಸುಳ್ಳು ಆಗಿದ್ದು ಕೂಡ ಸತ್ಯನೇ ಅದು. ಹೀಗಾಗಿ ನಾನು ಮಣ್ಣು ತಿಂದ್ಯಾ ಅಂದರೆ ತಿಂದಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಬಾಯಿ ತೆಗಿ ಅಂತ ಹೇಳ್ತಾನೆ. ಬಾಯಿ ತೆಗೆದು ಕೂಡಲೇ ಪುನಃ ಪರಮಾತ್ಮ ಆ ಬಾಯಿಗೆ ತೋರಿಸ್ತಾ ಇದ್ದಾನೆ. ಇದೆರಡನೇ ಸಾರಿ ಚರಾಚರವಾದ ಪ್ರಪಂಚವನ್ನೇ ತೋರಿಸ್ತಾ ಇದ್ದಾನೆ. ಅವ್ಯಾಕೃತ ಆಕಾಶ, ನಕ್ಷತ್ರಗಳು, ಪರ್ವತಗಳು, ದ್ವೀಪ ಸಮುದ್ರಗಳಿಂದ ಕೂಡಿರತಕ್ಕಂಥ ಭೂಮಂಡಲ, ವಾಯು, ಅಗ್ನಿ, ಚಂದ್ರ, ಸೂರ್ಯ, ಜ್ಯೋತಿಷ್ಚಕ್ರ, ತೇಜಸ್ಸು, ಅಂತರಿಕ್ಷ, ಸ್ವರ್ಗ, ಏನು ಒಂದ ಎರಡ ಭೂತಾಕಾಶ, ಆ ಇಂದ್ರಿಯಾಭಿಮಾನಿ ದೇವತೆಗಳು, ಮನಸ್ಸು, ತನ್ಮಾತ್ರೆ, ಗುಣತ್ರಯಗಳು ಅಷ್ಟನ್ನು ಕೂಡ ಪ್ರತ್ಯೇಕವಾಗಿ ಬಿಡಿಯಾಗಿ ಅಷ್ಟನ್ನು ಕೂಡ ಪರಮಾತ್ಮ ತೋರಿಸಿದ್ದಾನೆ ಅಂಥೇಳಿ ಅಷ್ಟರಲ್ಲಿ ಅವರಿಗೆ ನೋಡಿಲ್ಲ ಅಂತ ಅವಳು ಅನ್ಕೊತಾಳೆ. ಯಾವುದು ಕನಸ ಅಥವಾ ಏನಿದು ಅಂತ ಅವಳಿಗೆ ಸ್ವಪ್ನವನ್ನು ತಿಳ್ಕೊಂಡ್ಬಿಡ್ತಾಳೆ. ಅಥವಾ ಭಗವದಿಚ್ಛೆಯಂತೆ ಹೊಸದಾಗಿ ಸೃಷ್ಟಿ ಮಾಡಿರತಕ್ಕಂಥದ್ದು ಇದು ಪರಮಾತ್ಮ, ಅಥವಾ ನಾನು ಬುದ್ಧಿ ಭ್ರಮಣೆ ಆಗೋಯ್ತು ಕಡೆಗೆ, ಇದೆಲ್ಲ ಕಾಣಿಸ್ತಾ ಇದ್ದಾರೆ ಇವನ ಬಾಯಲ್ಲಿ ಅಂತ ಆಶ್ಚರ್ಯಪಟ್ಟರು. ಕಡೆಗೆ ನನ್ನ ಮಗನಲ್ಲಿ ಯಾವುದೋ ಒಂದು ಯೋಗಸಿದ್ಧಿ ಇರಬಹುದು ಇದು ಎಂಬುದಾಗಿ ತೀರ್ಮಾನಕ್ಕೆ ಬಂದು ಕೃಷ್ಣ ಪರಮಾತ್ಮ ಈ ಮಹಿಮೆಯನ್ನು ತೋರಿಸಿ ಅವನು ತಾನು ಅಂದರೆ ಈ ಪ್ರಪಂಚ ಯಾರಿಂದ ಹುಟ್ಟತ್ತೋ, ಯಾರಿಂದ ಬದುಕಿ, ಯಾರಿಂದ ಪ್ರಳಯ ಕಾಲದಲ್ಲಿ ನಾಶ ಆಗುತ್ತೋ ಅಂತಹವನ್ನು ಆಶಿಸುತ್ತೆ ಅಂತಹ ಪರಬ್ರಹ್ಮನೇ ನಾನು ಅಂತ ಅವಳಿಗೆ ತಿಳಿಸ್ಕೊಡ್ಬೇಕು. ಆ ಜ್ಞಾನ ಬಂತು. ಅದೇ ರೀತಿ ಅವಳು ಸ್ತೋತ್ರ ಮಾಡಿದ್ಳು. ಸ್ವಾಮಿ, ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ನೀ ಇಂಥವನು ಅಂತ ಸ್ತೋತ್ರ ಮಾಡ್ತಾನೆ. ನಾನು ಅಂದ್ಕೊಂಡಿದ್ದೇನೆ ನಂದಗೋಪ ಇದ್ದಲ್ಲ ಅವನು ನನ್ನ ಗಂಡ, ಕೃಷ್ಣ ಇದ್ದಲ್ಲ ಅವನು ನನ್ನ ಮಗ, ನಾನು ಆ ಪತಿಯ ಸಂಪತ್ತೆಲ್ಲ ನಾನೇ ನೋಡ್ಕೊಳ್ತಕ್ಕಂಥವಳು, ನಾನೇ ಒಡತಿ ಅಂದರೆ ಗೋಪಿಯರು ಮತ್ತು ಗೋಪಾಲಕರಿಂದ ಅವರೆಲ್ಲ ನಂದು. ಹೀಗೆ ನಾನು ನನ್ನದು ಎಂಬತಕ್ಕಂಥ ಅಹಂಕಾರ ಮಮಕಾರಗಳೇನಿದೆ, ಇದರಿಂದ ಇಂತಹ ನೀಚ ಬುದ್ಧಿ ಯಾವ ಪರಮಾತ್ಮನಿಂದ ಬಂದಿದೆಯೋ ಅದು ನನ್ನ ಕರ್ಮಾನುಸಾರ ಪರಮಾತ್ಮ ಕೊಟ್ಟಿದ್ದಾನೋ ಅಂತಹ ಪರಮಾತ್ಮನೇ ನನ್ನ ಈ ಒಂದು ಅಲ್ಪ ಬುದ್ಧಿಯನ್ನು ತೆಗೆದು ನನಗೆ ಸದ್ಗತಿಯನ್ನು ಕೊಡಬೇಕು ಎಂಬುದಾಗಿ ಆ ಭಾಗವತದಲ್ಲಿ ಸ್ತೋತ್ರ ಮಾಡಿದಂತೆ ಸ್ತೋತ್ರ ಮಾಡ್ತಾಳೆ. ಆಗ ಮರುಕ್ಷಣದಲ್ಲಿ ಅವಳಿಗೆ ಎಲ್ಲ ಮಾಯ ಹೋಗುತ್ತೆ. ಅನಂತರದಲ್ಲಿ ಪುನಃ ಪುತ್ರ ಸ್ನೇಹದಿಂದ ನನ್ನ ಮಗ ಎಂಬುದಾಗಿ ಅವಳು ಆಲಿಂಗನ ಮಾಡ್ತಾಳೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಕೂಡ ಇಲ್ಲಿದೆ. ಮೃನ್ನಾಭಕ್ಷೀತಿ ಮಾತು ಸ್ವವದನಗ ಜಗತ್ ಭಾಸಯನ್ ಭಾಸತಾಮೇ ಎಂಬುದಾಗಿ ಇಲ್ಲಿ 2 ಶ್ಲೋಕಗಳು ಮುಗಿಸಿದ್ದೇನೆ. ಮುಂದೆ ಧತ್ನೋ ಅಮತ್ರಸ್ಯ ಭಂಗಾತ್ ಉಪಗಮಿತ ಋಷಾ ನಂದಪತ್ನಿಯ ಅತಬದ್ಧ ಕೃಚ್ರೇಣ ಉಲೂಖಲೇಯೋ ಧನಪತಿತನಯೌ ಮೋಚಯಾಮಾಸ ಶಾಪಾತ್ ನಂದಾದ್ಯೈಃ ಪ್ರಾಪ್ಯ ವೃಂದಾವನಂ ಇಹ ರಮಯನ್ ವೇಣುನಾದಾದಿಭಿರ್ಯೋ ವತ್ಸಾನ್ಪಾನ್ ವತ್ಸರೂಪಂ ಕ್ರತುಭುಕ್ ಅರಿಮಥೋ ಪೋಥಯನ್ ಸೋಮತಾನಮಾನ್
ಇದರ ಅರ್ಥ ಹೇಳ್ತೀನಿ, ಇದರ ವಿವರಣೆಯನ್ನು ನಾಳೆ ಹೇಳ್ತೇನೆ. ಧತ್ನೋ ಅಮತ್ರಸ್ಯ ಭಂಗಾತ್, ಮೊಸರಿನ ಗಡಿಗೆಯನ್ನು ಒಡೆದಿದ್ದರಿಂದ ತುಂಬ ಕೋಪ ಬಂತಂತೆ ಕೃಷ್ಣ ಪರಮಾತ್ಮನ ಮೇಲೆ. ಆಗ ಯಶೋಧಾದೇವಿ ಏನಿದ್ದಾಳೆ, ಉಪಗಮಿತ ರುಷ ಅಂದರೆ ಕೋಪಗೊಂಡಿರತಕ್ಕಂಥ ಯಶೋಧಾದೇವಿ ನಂದ ಪತ್ನಿಯ ಅತಬದ್ಧ, ವಸ್ತುತ ಅವನ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಪರಮಾತ್ಮನ ಒಂದು ಕಾರುಣ್ಯದಿಂದಲೇ ಒಂದು ಸಣ್ಣ ಕರುವನ್ನು ಕಟ್ಟತಕ್ಕಂಥ ಒಂದು ಹಗ್ಗದಿಂದ ಕಟ್ಟಲ್ಪಟ್ಟಿದ್ದಾನೆ. ಆದರೆ ಪರಮಾತ್ಮನ ಒಂದೊಂದು ಕಾರ್ಯಕ್ರಮಗಳು ಕೂಡ ಅನೇಕ ಅರ್ಥವುಳ್ಳದ್ದಾಗಿರುತ್ತೆ, ಪ್ರಯೋಜನವುಳ್ಳದ್ದಾಗಿರುತ್ತೆ. ಆ ಪ್ರಕಾರವಾಗಿ ನಾರದರಿಂದ ಶಕ್ತರಾದಕ್ಕಂಥ ಕುಬೇರನ ಮಕ್ಕಳಾದ ನಲಕೂವರ ಮಣಿಗ್ರೀವ ಎಂಬತಕ್ಕಂಥವರು ದೊಡ್ಡ ಅರ್ಜುನ ವೃಕ್ಷವಾಗಿ ಅವರು ಮತ್ತಿ ಮರಗಳಾಗಿ ಬೆಳೆದಿರುವಾಗ, ಆ ಮತ್ತಿ ಮರದಲ್ಲಿ ಕಂಸನ ಭೃತ್ಯರಾಗತಕ್ಕಂಥ ಧ್ವನಿ ಮತ್ತು ಚೆಮು ಎಂಬತಕ್ಕಂಥ ಇಬ್ಬರು ದೈತ್ಯರು ಕೃಷ್ಣ ಪರಮಾತ್ಮನ ಕೊಲ್ಲಿಕ್ಕೋಸ್ಕರವಾಗಿ ಸಂದರ್ಭ ಕಾಯ್ತಾ ಇರುವಾಗ ಆ ಉಲೂಖಲವನ್ನು ಎಳೆದುಕೊಂಡು ಬಂದು ಆ ಗಿಡಗಳ ಮಧ್ಯದಲ್ಲಿ ಅಡ್ಡ ಬಿದ್ದಾಗ, ಜೋರಾಗಿ ಎಳೆದಾಗ ಪಕ್ಕಕ್ಕೆ ಬಲಗಡೆಗೆ ಮತ್ತು ಎಡಗಡೆಗೆ ಆ ಮತ್ತಿ ವೃಕ್ಷ, ದೊಡ್ಡ ಮತ್ತಿ ವೃಕ್ಷಗಳು ಕೆಳಗಡೆ ಬಿದ್ದಿದೆ. ಆ ದೈತ್ಯರಿಬ್ಬರು ಸತ್ತಿದ್ದಾರೆ, ಇನ್ನಿಬ್ಬರು ದೇವತಾ ವ್ಯಕ್ತಿಗಳು ಕಾಣಿಸ್ಕೊಂಡಿದ್ದಾರೆ. ಆ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ವಾಣೀ ಗುಣಾನುಕಥನೆ ಶ್ರವಣೇ ಕಥಾಯಾಮ್ ಎಂಬ ಒಂದು ಭಾಗವತದ ಮಾತಿನಂತೆ ಕೃಷ್ಣ ಪರಮಾತ್ಮ ಸ್ತೋತ್ರ ಮಾಡಿ ಅವರು ಹೋಗ್ತಾರೆ. ಹೀಗೆ ಧನಪತಿ ತನಯೌ ಮೋಚಯಾಮಾಸ ಶಾಪಾತ್, ಆ ನಾರದರ ಶಾಪದಿಂದ ಅವರನ್ನು ಬಿಡುಗಡೆಗೊಳಿಸಿ ತಮ್ಮ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ನಂದಾದೇಹಿ ಪ್ರಾಪ್ಯ ವೃಂದಾವನಂ, ಮುಂದೆ ಎಲ್ಲ ಮನೆಗಳಿಗೂ ಕೂಡ ಮನೆಗಳಿಗೆ ಬೇಕಾಗಿರತಕ್ಕಂಥ ಗಿಡ ಮರಗಳೆಲ್ಲವನ್ನು ಕೂಡ ಅವನು ಎಲ್ಲರ ಕತ್ತರಿಸಾಕ್ತಾ ಇದ್ದಾರೆ. ಮನೆಗೂ ಬೇಕು, ಉರುವಲಿಗೆ ಬೇಕು. ಆಮೇಲೆ ಮನೆ ಕಟ್ಕೋಬೇಕಾಗಿದ್ದರೆ ಅಲ್ಲಿರತಕ್ಕಂಥ ಅರಣ್ಯ ಎಂಬುದು ನಾಶ ಮಾಡಲೇಬೇಕಾಗುತ್ತಲ್ಲ. ಹೀಗಿದೆ ನೋಡಿ, ಎಷ್ಟೋ ಜನ ಈಗ ಒಂದು ಪರಿಸರ ಮಾಲಿನ್ಯವನ್ನು ಪರಿಹಾರ ಮಾಡಬೇಕು ಅಂತ ಗಿಡಗಳು ಬೆಳೆಸಬೇಕು, ಹಸಿರು ಉಳಿಸಿ ಅಂತ ಏನೇನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ಈ ಹಸಿರು ಉಳಿಸಬೇಕು ಎಂಬತಕ್ಕಂಥ ಒಂದು ಇದು ಮೊದಲೇ ಕೃಷ್ಣ ಪರಮಾತ್ಮ ಮಾಡಿ ತೋರಿಸಿದ್ದಾನೆ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ನಾವು ಇಲ್ಲಿ ಇರೋದು ಬೇಡ, ಅಲ್ಲಿ ಹೋಗೋಣ. ಯಾಕೆಂದರೆ ಎಲ್ಲ ಗಿಡಗಳು ಕೂಡ ಬೆಳೀಲಿಕ್ಕೆ ಅವಕಾಶ ಕೊಡಬೇಕು. ಅಲ್ಲದೆ ಗೋಮೂತ್ರಗಳು, ಗೋ ಸಗಣಿಗಳು ಹಾಕಿ ಆ ಜಾಗ ನಡೆದು ಎಲ್ಲ ಅಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯ ಹಂಗಾಗೋಗಿದೆ. ಹುಲ್ಲೆಲ್ಲ ಬೆಳಿಬೇಕು, ಅದಕ್ಕೆ ಪರಿಸರ ಚೆನ್ನಾಗಿರಬೇಕು ಎಂಬ ಉದ್ದೇಶದಿಂದ ವೃಂದಾವನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಆಗ ವೃಂದಾವನಕ್ಕೆ ಹೋಗಿದ್ದಾರಂತವರು. ನಂದಾದ್ಯೈಹಿ ಪ್ರಾಪ್ಯ ವೃಂದಾವನಂ ಇಹ ರಮಯನ್ ವೇಣುನಾದಾದಿಹಿ, ಅಲ್ಲಿ ವೇಣುನಾದಾದಿಗಳನ್ನು ಮಾಡಿ ಅವರು ಸಂತೋಷಪಡಿಸಿದ್ದಾನೆ. ಯೋ ವತ್ಸಾನ್ ಪಾನ್ ವತ್ಸರೂಪಂ, ಎಲ್ಲ ಕರುಗಳನ್ನು ರಕ್ಷಣೆ ಮಾಡುವ ಸಂದರ್ಭದಲ್ಲೇನೆ ಕರುವಿನ ರೂಪದಲ್ಲಿ ಬಂದಿರತಕ್ಕಂಥ ಒಬ್ಬ ವತ್ಸಾಸುರ ಎಂಬತಕ್ಕಂಥ ದೈತ್ಯನನ್ನು ಕೈ ಹಿಡಿದು, ಅವನ ಕೈಕಾಲನ್ನು ಹಿಡಿದು ತಿರುಗಿಸಿ ನೆಲಕ್ಕೆ ಬಡಿದು ಅವನನ್ನು ಕೊಂದು ಹಾಕಿದ್ದಾನೆ. ಆಮೇಲೆ ಕ್ರತುಭುಕ್ ಅರಿಂ ಅಥೋ ಪೋಥಯನ್ ಸೋ ಅವತಾನ ಮಾಂ, ಅಂತಹ ವತ್ಸಾಸು ಸಂಹಾರ ಮಾಡಿರತಕ್ಕಂಥ ಕೃಷ್ಣ ಪರಮಾತ್ಮನು ನಮ್ಮನ್ನು ಕಾಪಾಡಲಿ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ನಾಳೆ ಇದರ ವಿವರಣೆಯನ್ನು ನಾಳೆ ನೀಡ್ತಾ ಇದ್ದೇನೆ. ಇಲ್ಲಿಗೆ ಅದು ಮುಗಿಯುತ್ತದೆ. ಕೃಷ್ಣಾರ್ಪಣಮಸ್ತು.